ದೇವ, ನಿಮ್ಮ ಮಾತುಗಳನ್ನು ಕೇಳುವುದಕ್ಕಾಗಿ ಬಂದಿರುವಂಥ ನಿಮ್ಮ ಮಕ್ಕಳ ಹೃದಯಕ್ಕೆ ಅವಶ್ಯಕತೆ ಇರುವಂಥ ಮಾತುಗಳನ್ನು ತಿಳಿಪಡ್ತೀರಿ. ಹೌದು ತಂದೆ, ಇಷ್ಟರವರೆಗೂ ನಿಮ್ಮ ಮಗನಾಗಿರುವಂಥ ನಮ್ಮ ಆತ್ಮೀಯ ಸೋದರನಾಗಿರುವಂಥ ಕುಶಲ್ ಅವರ ಬ್ರದರ್ ಅವರ ಮುಖಾಂತರವಾಗಿ ನೀವು ಮಾತಾಡ್ತಾ ಬಂದಂಥ ವಿಧಾನಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಪ್ಪ ತಂದೆ, ಇನ್ನು ಮುಂದೆ ನಮಗಿರುವಂಥ ಸಮಯದಲ್ಲಿ ನಮ್ಮ ಒಂದು ಆತ್ಮೀಯ ಜೀವಿತವನ್ನು ಬಲಪಡಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಒಂದು ಜೀವಗ್ರಂಥವನ್ನು ಪರಿಶೋಧನೆ ಮಾಡುವಂಥ ವೇಳೆ ಸಮಯದಲ್ಲಿ ನೀವು ನಮಗೆ ಸಹಾಯಕನಾಗಿರಬೇಕಂತೇಳಿ ಕೇಳಿಕೊಳ್ಳುತ್ತಾ ಇದ್ದೀನಪ್ಪ ತಂದೆ. ಕೇಳುವಂಥ ನಿನ್ನ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸಿಕೊಡ್ತಾ, ಹಾಗೆ ಹೇಳುವಂಥ ನನ್ನನ್ನು ತಂದೆ ನಿನ್ನ ಕೈಗೊಪ್ಪಿಸಿಕೊಡ್ತಾ ಈ ಒಂದು ಪ್ರಾರ್ಥನೆ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಕೇಳಿ ಬೇಡಿಕೊಳ್ಳುತ್ತನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇನ್. ಪ್ರಿಯರಾಗಿರುವಂಥ ದೇವರ ಮಕ್ಕಳಿರೋ, ಕೂಡಿ ಬಂದಿರುವವರೆಲ್ಲರಿಗೂ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಭಿವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ ಪ್ರೇರೆ. ನಿಜ ಪ್ರೇರೆ, ಇಷ್ಟರವರೆಗೂ ಆತ್ಮೀಯ ಸೋದರನು ಯೆಫ್ತಾಹನ ಒಂದು ಚರಿತ್ರೆಯನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ನಮಗೆ ತಿಳಿಪಡಿಸಿದ್ದಾನೆ ಪ್ರೇರೆ. ನಿಜ, ಯೆಫ್ತಾಹನು ಎಂಥ ವ್ಯಕ್ತಿ, ಯೆಫ್ತಾಹನು ಎಂಥ ಒಂದು ಪರಾಕ್ರಮಶಾಲಿ. ಆ ವ್ಯಕ್ತಿಯನ್ನು ಕುರಿತು ತನ್ನ ಅಣ್ಣಂದಿರು, ತಮ್ಮಂದಿರು, ಸೋದರರು ಏನು ಮಾಡ್ತಾರಂದರೆ ಪ್ರೇರೆ, ನೀನು ನಮ್ಮಪ್ಪನಿಗೆ ಎರಡನೇ ಹೆಂಡತಿ ಆಗಿರುವಂಥ ಮಕ್ಕಳು, ಪರಸ್ತ್ರೀ ಆಗಿರುವಂಥ ಮಗನು ನೀನು ಆಗಿರುವುದರಿಂದ ನಮಗಿರುವಂಥ ಆಸ್ತಿಯಲ್ಲಿ ನಿನಗೆ ಪಾಲಿಲ್ಲ, ಆಸ್ತಿಯಲ್ಲಿ ಪಾಲು ಕೊಡಲ್ಲ, ಇನ್ನು ನೀನು ನಮ್ಮ ಮನೆಯಲ್ಲಿ ಇರಲೇಬಾರದಂತೇಳಿ ಗಲಾಟೆ ತೆಗೆದುಕೊಂಡು ಕೇಸಿ ಏನು ಮಾಡ್ತಾರಮ್ಮ, ಹಿಂಸೆ ಕೊಟ್ಟಿರ್ತಾರ. ಆದರೆ ಯೆಫ್ತಾಹನು, ಈ ಆಸ್ತಿ ಈ ಲೋಕ ನನಗೆ ಶಾಶ್ವತವಲ್ಲ, ಆ ದೇವರೇ ನನಗೆ ಶಾಶ್ವತವೆಂದು ತಿಳಿದು ಕೇಸಿ ಹೊರಗಡೆ ಹೋಗಿ ಹಾಗೆ ದೇವರ ಭಯಭಕ್ತಲ್ಲಿ ಬದುಕುತ್ತಿರ್ತಾನೆ ರೀ. ಬದುಕುವಂಥ ವೇಳೆ ಸಮಯದಲ್ಲಿ ಈ ಒಂದು ಹಿಸ್ಟ್ರಿ, ಒಂದು ಚರಿತ್ರೆ ಪ್ರಾರಂಭ ಆಗುತ್ತದೆ ಪ್ರೇರೆ. ಆಗಿನ ಪ್ರಜೆಗಳಲ್ಲಿ ಆಗಿರುವಂಥ ಇಸ್ರಾಯೇಲ್ರು, ಆಗಿರುವಂಥ ಅಮ್ಮನಿಯರು ಮತ್ತು ಮೂಯಾಂಬರು ಮತ್ತು ಫಿಲಿಸ್ಟಿಯರು ಏನ್ರಿ, ಈ ಇಸ್ರಾಯೇಲ್ರು ಏನು ಮಾಡ್ತಾರಂದರೆ, ನಿಜವಾದ ದೇವರನ್ನ ಆರಾಧನೆ ಮಾಡಬೇಕಾದಂಥ ಇಸ್ರಾಯೇಲ್ರು ಈ ದೇವರನ್ನು ಬಿಟ್ಟು ಅಮ್ಮನಿಯರ ದೇವತೆಗಳನ್ನು, ಫಿಲಿಸ್ಟಿಯರ ದೇವತೆಗಳನ್ನು, ಮೂಯಾಂಬರ ದೇವತೆಗಳನ್ನು ಪೂಜಿಸುತ್ತಾ ತಂದೆಯಾದಂಥ ದೇವ್ರನ್ನ, ಸೃಷ್ಟಿಕರ್ತನ ಬಿಟ್ಟುಬಿಡ್ತಾರೆ ಪ್ರೇರೆ. ಬಿಟ್ಟುಬಿಡ್ತಾರೆ ದೇವ್ರನ್ನ. ಬಿಟ್ಟಿರುವುದರಿಂದನೇ ಈ ಒಂದು ಶಿಕ್ಷೆ ಅವರಿಗೆ. ಬಿಟ್ಟಿರುವುದರಿಂದನೇ ಇಸ್ರಾಯೇಲ್ರನ್ನ ಅಮ್ಮನಿಯರಿಗೆ ಒಪ್ಪಿಸಿಕೊಟ್ಟು ಬಿಡ್ತಾನೆ ರೀ. ಆಗ ಒಪ್ಪಿಸಿಕೊಟ್ಟಾಗ ಯಾರಾದರೂ ಯೆಫ್ತಾಹನನ್ನು ಹೊರಗೆ ಹೋಗಂದಿದ್ರು ಅವರೇ ಯೆಫ್ತಾಹನ ಬಳಿಗೆ ಬರ್ತಾರೆ. ಅದಕ್ಕಾಗಿ ಪ್ರೇರಿ ಚರಿತ್ರೆ. ನಾನು ಹೇಳುವಂಥ ಅಂಶ ಯಾವುದಂದರೆ ಪ್ರೇರೆ, ಮನುಷ್ಯನು ಮಾಡಿರುವ ಪಾಪಕ್ಕೆ ಶಿಕ್ಷಾ. ಏನಮ್ಮ? ಮನುಷ್ಯನು ಮಾಡಿರುವ ಪಾಪಕ್ಕೆ ಶಿಕ್ಷಾ. ಮನುಷ್ಯನು ಮಾಡಿರುವ ಪಾಪಕ್ಕೆ ಶಿಕ್ಷಾ. ಪಾಪ, ಪಾಪ ಅಂದರೆ ಪಾಪನೇ, ತಪ್ಪಂದರೆ ತಪ್ಪೇ. ಅಂದರೆ ತಪ್ಪು ಮಾಡಿದ ಮನುಷ್ಯನಿಗೆ ಶಿಕ್ಷೆ. ಹೌದು ತಾನೆ? ಶಿಕ್ಷೆ. ಇವತ್ತು ನಮ್ಮ ಒಂದು ಕಾನೂನು ಪ್ರಕಾರವಾಗಿ, ನಮ್ಮ ಒಂದು ಪ್ರಭುತ್ವದ ಪ್ರಕಾರವಾಗಿ ಒಬ್ಬ ಮನುಷ್ಯನು ತಪ್ಪು ಮಾಡಿದರೆ 3 ತಿಂಗಳ ಜೈಲು ಶಿಕ್ಷೆ, ಆಫ್ ಮರ್ಡರ್ ಕೇಸ್ ಮಾಡಿದರೆ 6 ತಿಂಗಳ ಜೈಲು ಶಿಕ್ಷೆ ಏನ್ರಿ. ಮತ್ತು ಮರ್ಡರ್ ಮಾಡಬೇಕು ಅಂತ ತಿಳ್ಕೊಳ್ರಿ, ಏನು ಮಾಡ್ತಾರೆ, 1 ವರ್ಷ 3 ವರ್ಷ ಜೈಲು ಶಿಕ್ಷೆ. ಏನು ಮಾಡಬಾರ್ದಂಥ ಕೆಲಸಗಳು ಮಾಡಿದ್ರು ಕೂಡ ಜೀವವಾದ ಶಿಕ್ಷೆ ಹಾಕ್ತಾರೆ. 6 ವರ್ಷ ಶಿಕ್ಷೆ ಹಾಕ್ತಾರೆ ಅಂತ ತಿಳ್ಕೊಳ್ರಿ, ರೈಟಾ? 6 ವರ್ಷ ಶಿಕ್ಷೆ ತಪ್ಪು ಮಾಡಿದಂಥ ಮನುಷ್ಯನು ಅನುಭವಿಸ್ಬೇಕು ತಾನೆ? ಅನುಭವಿಸ್ಬೇಕಾ ಇಲ್ಲ? ಜೈಲಲ್ಲಿ 6 ವರ್ಷ ಶಿಕ್ಷೆ ಅನುಭವಿಸದೆ 3 ವರ್ಷಕ್ಕೆ ಸತ್ತೋದಂತ ತಿಳ್ಕೊಳ್ರಿ. ಇನ್ನು 3 ವರ್ಷ ಯಾರಿಗೆ ಶಿಕ್ಷೆ? ತಪ್ಪು ಮಾಡಿದ ಮನುಷ್ಯನಲ್ಲ ಏನ್ರಿ. 3 ತಿಂಗಳ ಜೈಲು ಶಿಕ್ಷೆ ಅಂತೇಳಿದೆ.
ಜಡ್ಜಿ ಹೇಳ್ಬಿಟ್ಟಾನೆ 3 ತಿಂಗಳ ಜೈಲು ಶಿಕ್ಷೆ ಈತಗ ಹಾಕಬೇಕು ಅಂತ ಹೊರಗಡೆ ಬಿಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾನೆ ಅಂತ ತಿಳ್ಕೊಳ್ರಿ. 1 ತಿಂಗಳದ ಒಳಗಡೆ ಜೈಲಿನಲ್ಲಿ ಮರಣ ಹೊಂದೋದ್ರೆ 2 ತಿಂಗಳ ಶಿಕ್ಷೆ ಯಾರು ಅನುಭವಿಸ್ತಾರ? ಅಲ್ರಿ, ನಿಜ ಪ್ರೇರೆ. ತಪ್ಪು ತಪ್ಪೇ, ಪಾಪ ಪಾಪೇ. ತಪ್ಪು ಎಲ್ಲಿಂದ ನಡೀತದ? ಪಾಪ ಹೇಗೆ ಪ್ರಾರಂಭ ಆಗುತ್ತದ? ನಿಜ ಪ್ರೇರೆ. ಅಂದು ಸೋದರ ಈಗ ಕುಶಲ್ ಬ್ರದರ್ ಅವರು ಯೆಫ್ತಾಹನ ಚರಿತ್ರೆ ಹೇಳಿದ್ರು ಪ್ರೇರೆ. ಆ ಚರಿತ್ರೆಯಲ್ಲಿ ಇಸ್ರಾಯೇಲ್ರನ್ನ ಅಮ್ಮನಿಯವರಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ದೇವರು ಅಂತಂದರೆ, ಇಸ್ರಾಯೇಲ್ರು ಏನು ಮಾಡಿದ್ದಾರೆ ಗೊತ್ತಾ? ಪಾಪ ಮಾಡಿಬಿಟ್ಟಿದ್ದಾರೆ. ಯೆಫ್ತಾಹನನ್ನು ತಳ್ಳಿಬಿಟ್ಟಿದ್ದಾರೆ ಸೋದರರು. ಯೆಫ್ತಾಹನನ್ನು ಯಾಕೆ ತಳ್ಳಬೇಕು? ಅವರಲ್ಲಿ ಪಾಪ. ನನ್ನ ತಂದೆ ಮನೆಯಲ್ಲಿ ನಿನಗೆ ಪಾಲು ಬರಲ್ಲ, ನೀನು ಪರಸ್ತ್ರೀಯಲ್ಲಿ ಹುಟ್ಟಿದವನಲ್ಲ. ನನ್ನ ತಂದೆ ಹೆಂಡತಿಯ 2ನೇ ಹೆಂಡತಿ ಆಗಿರುವಂಥ ಅಲ್ಲಿ ಜನಿಸಿದವನಲ್ಲ. ನಮ್ಮ ಆಸ್ತಿ ನಿನಗೆ ಯಾಕೆ ಕೊಡಬೇಕು? ನೋಡಿದ್ರೆ ತಪ್ಪು ಹೇಗೆ ನಡೀತಾ ಇದೆ ಕುಟುಂಬದಲ್ಲಿ, ತಪ್ಪು ಹೇಗೆ ಪ್ರಾರಂಭ ಆಗುತ್ತದೆ ಕುಟುಂಬದಲ್ಲಿ. ಯಾವುದರ ಮೂಲಕ ಕುಟುಂಬದಲ್ಲಿ ಪ್ರಾರಂಭ ಆಯಿತು? ಯೆಫ್ತಾಹನವರ ಕುಟುಂಬದಲ್ಲಿ ಹೇಗೆ ತಪ್ಪು ನಡಲಿಕ್ಕೆ ಹಚ್ಚದ? ಆಸ್ತಿಗೋಸ್ಕರನೇ, ರೈಟಾ? ಆಸ್ತಿಗೋಸ್ಕರನೇ. 11ನೇ ಅಧ್ಯಾಯ 2ನೇ ವಚನದಲ್ಲಿ ಇರ್ತದೆ, ನೀವು ಓದ್ಕೊಳ್ರಿ ಪ್ರೇರೆ. ಆಸ್ತಿಗೋಸ್ಕರ ನಮ್ಮ ಅಪ್ಪನ ಮನೆಯಲ್ಲಿ ನಿನಗೆ ಪಾಲಿಲ್ಲ, ಸೋದರರು ಹೇಳ್ತಾರೆ ಏನ್ರಿ. ಎಲ್ಲಿ ಯೆಫ್ತಾಹನು ಬಂದು ಆಸ್ತಿ ಕೇಳಿಬಿಡ್ತಾನೇನೆಂಬ ಆಲೋಚನೆ ಸೋದರರಿಗೆ ಏನ್ರಿ. ಯೆಫ್ತಾಹನಿಗೆ ಅರ್ಥ ಆಗಿದ್ದೇನೆಂದರೆ, ಈ ಲೋಕದಲ್ಲಿ ನನಗೇನು ಶಾಶ್ವತವಿಲ್ಲ, ನನಗೆ ಯಾರು ಶಾಶ್ವತವಲ್ಲ, ನನಗೆ ಶಾಶ್ವತವಾಗಿರುವಾತನು ಒಬ್ಬಾತನೇ, ಆತನು ದೇವರೇ ಎಂದು ತಿಳಿದುಕೊಂಡು ಆತ್ಮೀಯ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ದೇವರ ಭಯಭಕ್ತಲ್ಲಿ ಬದುಕುತ್ತಾ ಜೀವಿತವನ್ನು ಸಾಗಿಸಿರುವುದರಿಂದನೇ ಆತನು ಜಯ ಹೊಂದಿದ ಪ್ರೇರೆ. ಆತನ ಹಿಂದೆ ಇರುವವರು ಆತ್ಮೀಯ ಜೀವಿತದಲ್ಲಿ ಬೆಳೀತಾ ಇಲ್ಲ. ಮತ್ತು ಯಾವುದರಲ್ಲಿ ಬೆಳೀತಾ ಇದ್ದಾರೆ ಅಂದರೆ ಪಾಪ ಅಂದರೆ ಪಾಪನೇ, ತಪ್ಪಂದರೆ ತಪ್ಪೇ. ಪಾಪ ಹೇಗೆ ಎಂಟ್ರಿ ಆಗ್ತದೆ ಮನುಷ್ಯನ ದೇಹದ ಒಳಗಡೆ? ತಪ್ಪು ಮನುಷ್ಯನ ಹೇಗೆ ಮಾಡಬೇಕಂತೇಳಿ ಅಂದುಕೊಳ್ಳುತ್ತಾನೆ ಪ್ರೇರೆ. ಮನುಷ್ಯನು ತಪ್ಪು ಹೇಗೆ ಮಾಡಬೇಕಂತ ಹೇಳಿ ಅಂದುಕೊಳ್ಳುತ್ತಾನೆ ಎಂಬುದಾಗಿ ನಾವು ಆಲೋಚನೆ ಮಾಡಿದರೆ ನಿಜವಾಗಲೂ ಪ್ರಪಂಚದಲ್ಲಿ ನೋಡ್ತಾ ಇದ್ದರೆ ಭಾಳ ವಿಚಿತ್ರವಾದಂಥ ಪಾಪಗಳು ಕಂಡು ಬರ್ತಾವೆ ಪ್ರೇರೆ. ನಮಗೆ ವಿಚಿತ್ರ ನಿಜ. ನೀವು ನೋಡಿರ್ಬೋದು ನ್ಯೂಸ್ ಮೀಡಿಯಾದಲ್ಲಿ ಒಬ್ಬ ತಾಯಿ ವಿಜಯಶಾಂತಿ ಅಂತ ಆಂಧ್ರ ಪ್ರದೇಶದಲ್ಲಿ ಏನ್ರಿ, ಇವನ ಮಕ್ಕಳಿದ್ದಾರೆ ಏನ್ರಿ. 18-20 ವರ್ಷದ ಒಂದು ಹೆಣ್ಣುಮಗು, 17-18 ವರ್ಷದ ಒಂದು ಮಗು, ಗಂಡು ಮಗು, ಇಬ್ಬರು ಇದ್ದಾರೆ ಹೇಳ್ರಿ. ಆ ತಾಯಿ ಇಬ್ಬರ ಮಕ್ಕಳನ್ನ ಕರೆದುಕೊಂಡು ಒಂಟಿ ಜೀವನವಾಗಿ ಬದುಕುವುದಕ್ಕೆ ತನಗಿಷ್ಟ ಇಲ್ಲಂತ. ಯಾವುದಮ್ಮ? ಒಂಟಿಯಾಗಿ ಜೀವಿಸುವುದಕ್ಕೆ. ಮತ್ತು ಆ ಅಮ್ಮನಿಗೆ ಗಂಡ ಸಹ ಇದ್ದಾನೆ. ಆ ಗಂಡನೆಲ್ಲಿದ್ದಾನೆ? ದುಬಾಯಲ್ಲಿದ್ದಾನೆ. ದುಬಾಯಲ್ಲಿ ದೊಡ್ಡ ಬಂಗ್ಲಾವನ್ನು ಕಡಿಸ್ತಾ ಇದ್ದಾನೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಗಂಡನ ಆಸೆ ಏನ್ರಿ. ಆದರೆ ಹೆಂಡತಿ ಇಲ್ಲಿ ನನಗೆ ಒಂಟಿಗಾಗಿ ಜೀವಿಸುವುದು ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ಮತ್ತು ನಾನೇನು ಮಾಡಬೇಕೀಗ? ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಮುಂದೆ ಕೂರಿಸಿಕೊಂಡು, ಏನಮ್ಮ ಈ ಲೋಕದಲ್ಲಿ ನೋಡ್ತಾ ಇದ್ದರೆ ಎಷ್ಟು ಆಸ್ತಿ ಇದ್ರೂ ಕೂಡ ಎಲ್ಲ ವ್ಯರ್ಥವಾಗಿ ಕಾಣ್ತಾ ಇದೆ. ಇನ್ನು ನಾವಿರೋದು ಬೇಡ, ನಾವೇನು ಮಾಡೋಣ? ರೈಟ್, ಸತ್ತು ಹೋಗ್ಬಿಡೋಣ. ಇಬ್ಬರು ಮಕ್ಕಳನ್ನ ಕರೆದುಕೊಂಡು ತಾಯಿ 3 ಪ್ರಯಾಣ ಮಾಡ್ತಾ ರೈಲ್ವೆ ಟ್ರ್ಯಾಕಲ್ಲಿ ನೋಡ್ರಿ ಪ್ರೇರೆ, ಯೂಟ್ಯೂಬ್ದಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದ ಹೇಳ್ರಿ. ಹೋಗ್ತಾ ಆತ್ಮಹತ್ಯೆ ಮಾಡಿಕೊಂಡಳ್ರಿ ಆ ಅಮ್ಮ. ತಾನು, ಇಬ್ಬರು ಮಕ್ಕಳು. ಪಾಪಲ್ಲಿದು. ಮಕ್ಕಳೇನು ಮಾಡ್ಯಾರ ಹೇಳ್ರಿ? ಮಕ್ಕಳೇನು ಮಾಡ್ಯಾರ? ಯೌವನ ಕಾಲದಲ್ಲಿರುವಂಥ ಮಕ್ಕಳು ಏನ್ರಿ. ಆ ಮಕ್ಕಳು ಅಮ್ಮ ಯಾಕೆ ಸಾಯ್ಬೇಕಂತೇಳಿ ಪ್ರಶ್ನೆ ಮಾಡ್ಬೋದು, ಎಲ್ಲ ಬುದ್ಧಿ ಗೊತ್ತು, ಎಲ್ಲ ಜ್ಞಾನ ಗೊತ್ತು. ಆದರೆ ಆ ಮಾತು ಬರದಂತೆ ಆ ಮಕ್ಕಳ ಹೃದಯದಲ್ಲಿ ಏನು ತುಂಬಿದಳು ಆ ತಾಯಿ
ಮರಣಿಸಿದ್ದಾರೆ ರೀ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ನೋಡ್ರಿ ಪ್ರೇರೆ. ಇದೊಂದು ತಪ್ಪು, ಪಾಪ. ಯಾಕಂದರೆ ಮನುಷ್ಯನ ಮೆದುಳು ಮಣ್ಣಿನಿಂದ ಬಂದಿದ್ದು ಪ್ರೇರೆ. ಯಾವುದಮ್ಮ? ಮಣ್ಣಿನಿಂದ ಬಂದಿದ್ದು. ಮಣ್ಣಿನ ಆಲೋಚನೆ ಇದೆ. ಶಾರೀರ ಮಣ್ಣಿನಿಂದ ಬಂದಿರುವುದರಿಂದ ಮಣ್ಣಿನ ಒಂದು ಅಂದರೆ ಶಾರೀರಿಕವಾದಂಥ ಆಶಯಗಳಿಗೆ ಒಳಪಡ್ತದೆ ವಿನಃ ಆತ್ಮಕ್ಕೆ ಸಂಬಂಧಪಟ್ಟಂಥ ಆಶಯಗಳಿಗೆ ಒಳಗಾಗುತ್ತಾ ಇಲ್ಲ ಪ್ರೇರೆ. ನಿಜ ಪ್ರೇರೆ. ಪಾಪ ಹೇಗೆ ಪ್ರಾರಂಭ ಆಗುತ್ತದ? ಪಾಪ ಹೇಗೆ ತಪ್ಪು ಮಾಡಿಸ್ತದ? ತಪ್ಪು ಮನುಷ್ಯನ ಹೇಗೆ ಮಾಡ್ತಾನ? ತಪ್ಪುಗಳು ತಪ್ಪು, ತಪ್ಪು ಮೇಲೆ ತಪ್ಪು, ತಪ್ಪು ಮೇಲೆ ತಪ್ಪು, ತಪ್ಪುಗಳ ಮೇಲೆ ತಪ್ಪು, ತಪ್ಪುಗಳ ಮೇಲೆ ತಪ್ಪುಗಳು ಮಾಡುತ್ತಾನೆ ತಪ್ಪ. ಆ ತಪ್ಪುಗಳನ್ನು ಸರಿದಿದ್ದುಕೊಂಡು ಬದುಕುವಂಥ ಪ್ರಯತ್ನ ಮಾತ್ರ ಮನುಷ್ಯನು ಮಾಡುತ್ತಾ ಇಲ್ಲ ಪ್ರೇರೆ. ಮಾಡ್ತಾ ಇದ್ದಾನ? ಮಾಡುತ್ತಾ ಇಲ್ಲ ಪ್ರೇರೆ. ನಿಜ ರೀ. ನಮ್ಮ ಮಾನವ ಪಟ್ಟಣದಲ್ಲಿ ಒಬ್ಬ ಸಿಸ್ಟರ್ ಇದ್ದಾರೆ ರೀ, ಭಾಳ ಪ್ರೀತಿ ಮಾಡ್ತಾರೆ ನಮ್ಮನ್ನು. ನಮ್ಮ ಸಿಸ್ಟರ್ ಥರ ಏನ್ರಿ. ಅಮ್ಮ ಹೇಗಿದ್ದಾಳೆ ಅಂದರೆ ನಮ್ಮ ಸುಜಾತ ಸಿಸ್ಟರ್ ಥರನೇ ಭಾಳ ಫೋನ್ ಮಾಡ್ತಿರ್ತಾಳೆ. ನಾವು ಅಪರೂಪ ಫೋನ್ ಎತ್ತದು. ನಿಜ. ಸಿಸ್ಟ್ರು ಕೂಡ ಫೋನ್ ಮಾಡ್ತಿರ್ತಾರೆ ಆವಾಗ. ನಾವು ಫೋನ್ ಕೂಡ ಅಪರೂಪ ಎತ್ತದು. ಸಿಸ್ಟ್ರು ಏನು ಬೈಕೊಳ್ತಾಳು ಮತ್ತೆ. ನಿಜ. ಏನಣ್ಣ ನೀವು ಫೋನೇ ಎತ್ತಲ್ಲಣ್ಣ ಅಂತಿರ್ತಾಳೆ ಪ್ರೇರೆ. ಏನ್ರಿ. ಏನೋ ಅದು ಮಾಡಬೇಕಂತ ರಾತ್ರಿ ಯಾವಾಗಾದರೂ ಟೈಮ್ ಸಿಕ್ಕಾಗ ಮಾಡ್ಬೇಕಂತೇಳಿ ಅಂದ್ಕೊಳ್ತಿರ್ತೀವಿ. ಬೈಬಲು ಅಥವಾ ಯಾವುದನ್ನು ಡಿಸ್ಕಷನ್ ಬಂದಾಗ ಹಂಗೆ ಓದ್ಕೊಳ್ತಾ ಮರ್ತೋಗ್ಬಿಡ್ತೀವಿ ರೀ. ನಿಜ. ಫೋನ್ ಮಾಡಿದ್ಲು ಸಿಸ್ಟರು ಮೊನ್ನೆ, ನಿನ್ನಿಲ್ಲ ಮೊನ್ನೆ ರೀ. ಬ್ರದರ್ ಎಲ್ಲಿದ್ರು ಬ್ರದರ್, ನಾವು ಮೀಟ್ ಮಾಡ್ಬೇಕು ಬ್ರದರ್, ನಿಮ್ಮ ಹತ್ರ ಮಾತಾಡ್ಬೇಕು ಬ್ರದರ್ ಅಂದ್ರೆ, ಇಲ್ಲಮ್ಮ ನಾನು ಪ್ರೇಯರ್ಗೆ ಹೊರಡ್ತಾ ಇದ್ದೀನಿ, ಭಾನುವಾರ ಇದೆಲ್ಲ ಬಳ್ಳಾರಿ. ಇಲ್ಲ ಬ್ರದರ್ ನೀವು ಮಂಡ್ಯ ದಿನ ಖಚಿತವಾಗಿ ಬರಬೇಕು, ಬೆಟ್ಟ ಹಾಕ್ಬೇಕು, ನನಗೆ ಯಾಕೋ ದುಃಖ ಆಗ್ತದೆ ಅಂತೇಳಿದ್ರು. ಸರಿ ಬಿಡಮ್ಮ ಅಂತ ಏಕೇಶಿ ಬಂದೀವಿ ರೀ. ಮಾನವಿ ಪಟ್ಟಣದಲ್ಲಿ ಬಂದಾಗ ತಿರುಗಿ ಮಂಡ್ಯ ದಿನ ಬಸ್ ಸ್ಟ್ಯಾಂಡಲ್ಲಿದ್ದಾಗ ಆ ಸಿಸ್ಟ್ರು ಫೋನ್ ಮಾಡಿದ್ರು. ಬ್ರದರ್ ನಾವು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಬನ್ನಿ ಬ್ರದರ್ ಅಂದರೆ ಹೋಗಿ ಮಾತಾಡಿದ್ವಿ. ಆಯಮ್ಮ ಹೃದಯದಲ್ಲಿರುವಂಥ ಬಾಧೆಯನ್ನು ಹೇಳಿಕೊಂಡ್ರು. ನಾವು ಏನು ಮಾಡಿದ್ವೋ ಗೊತ್ತಿಲ್ಲ ಬ್ರದರ್, ದೇವರು ನಮಗೆ ಭಾಳ ಅನ್ಯಾಯ ಮಾಡಿಬಿಟ್ಟಾನ. ಏನ್ರಿ, ದೇವರು ಅನ್ಯಾಯ ಮಾಡಿಬಿಟ್ಟಾನ. ದೇವರು ಭಾಳ ಪಾಪ ಮಾಡಿಬಿಟ್ಟಾನ. ಏನ್ರಿ, ಯಾರು ಪಾಪ ಮಾಡ್ಯಾರ್ರಿ? ಸಿಸ್ಟರ್ ಹೇಳ್ತಾ ಇದ್ದಾಳ್ರಿ. ನನಗೆ ಭಾಳ ಆಶ್ಚರ್ಯ ಆಕತ್ತದ. ಏನಮ್ಮ ನೀನು ಏನು ಮಾತಾಡ್ತಿದೆ ಎಂಬುದಾಗಿ ನೀನು ಆಲೋಚನೆ ಮಾಡಿ ಮಾತಾಡ್ತೀಯಾ ಅಥವಾ ಆಲೋಚನೆ ಇಲ್ಲದೆ ಮಾತಾಡ್ತೀಯಾ ಅಂತ ಕೇಳಿದ್ರೆ, ಇಲ್ಲ ಬ್ರದರ್, ಇಲ್ಲ ಇಲ್ಲ, ಭಾಳ ಮೋಸ ಮಾಡಿಬಿಟ್ಟ ದೇವ್ರು ನಮಗೆ, ಭಾಳ ನನ್ನ ಕುಟುಂಬಕ್ಕೆ ಭಾಳ ಮೋಸ ಮಾಡಿಬಿಟ್ಟ. ಯಾಕಂದರೆ ಆ ತಾಯಿ ಒಂದು ಹೃದಯದ ಒಳಗಡೆ ಆಲೋಚನೆ ಏನಿದೆ ಅಂದರೆ, ಸೆಕೆಂಡ್ PUC ಕುಮಾರ್ತಿ ಓದ್ತಾಳ, ಕಾಲೇಜ್ ಓದ್ತಿದ್ಲು ಸ್ವಲ್ಪ ದಿನಗಳಿಂದ, 1 ವರ್ಷದಿಂದಗಡೆ. ಓದುವಂಥ ಕುಮಾರ್ತಿಗೆ ಆ ತಮ್ಮ ಏನೋ 2 ಮಾತು 3 ಮಾತು ಬೈದಿರುವುದರಿಂದ ಆ ಅವಸರಪಟ್ಟ ಆ ಹುಡುಗಿ ಏನು ಮಾಡ್ಕೊಂಡಾಳಂದರೆ ಆತ್ಮಹತ್ಯೆ ಮಾಡ್ಕೊಂಡಾಳ. ನೇಣು ಹಾಕ್ಕೊಂಡು ಮರಣ ಹೊಂದಿ ಹೋಗಿದ್ದಾಳೆ ಪ್ರೇರೆ, ಸತ್ತು ಹೋಗಿದ್ದಾಳೆ. ಅದು ಈ ತಾಯಿ ಮರೆಯೋದಕ್ಕಾಗುತ್ತಾ ಇಲ್ಲ. ಎಲ್ಲ ಮಕ್ಕಳು ನೋಡ್ತಾಳ, ಅಯ್ಯೋ ನನ್ನ ಮಗಳಿದ್ದರೆ ಅಮ್ಮ ಅಮ್ಮ ಅಂತ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ಲಲ್ಲ, ದೇವರು ಯಾಕೆ ಕಿತ್ಕೊಂಡು ಬಿಟ್ಟ, ಯಾಕೆ ದೇವರು ನನ್ನಿಂದ ದೂರ ಮಾಡಿಬಿಟ್ಟ, ಯಾಕೆ ನನ್ನ ದೇವರು ನನಗಿಷ್ಟು ಮೋಸ ಮಾಡಿಬಿಟ್ಟ, ಅನ್ಯಾಯ ಮಾಡಿಬಿಟ್ಟ ಅಂತೇಳಿ ಕೇಸಿ ನಿಜವಾಗ್ಲೂ ಪ್ರೇರೆ ಭಾಳ ಹೇಳ್ತಿದ್ಲು. ಆ ಅಮ್ಮಗ ಒಂದೇ ಮಾತು ಹೇಳಿದ್ರೆ, ದೇವರು ಕೆಟ್ಟದಕ್ಕೆ ಕಾರಣನಲ್ಲ. ಈ ಅಮ್ಮ ಅಷ್ಟಲ್ಲ ಪ್ರೇರೆ, ಅನೇಕ ಪ್ರಜೆಗಳು, ಕ್ರೈಸ್ತವರೇ, ಬೈಬಲ್ನ ತಿಳಿದಂಥವರೇ ಏನಂತ ಹೇಳ್ತಿರ್ತಾರೆ ಆಗಾಗ, ದೇವ್ರಿಗೆ ಮಾಡಬಾರ್ದಿತ್ತಪ್ಪ ಮಾಡಿಬಿಟ್ಟಪ್ಪ ಅಂತ ಹೇಳ್ತಾರಿಲ್ಲ ರೀ, ಹೇಳೋರೈದರಿಲ್ಲ ರೀ, ಹೇಳ್ತಾರೆ. ಅದಕ್ಕಾಗಿ ದೇವರು ಒಂದು ಮಾತು ಬರೆಸಲ್ಪಟ್ಟನ ಪ್ರೇರೆ. ಆ ಮಾತು ನೋಡಿಕೊಂಡು ಈ ಪಾಠದಲ್ಲಿ ಹೋಗೋಣ ಪ್ರೇರೆ. ಏವನ ಬರೆದ ಗ್ರಂಥ 34ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಏವನ ಬರೆದ ಗ್ರಂಥ 34ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಂಡು ಮುಂದೆ ಸಾಗೋಣ ಪ್ರೇರ. ಅಂತ ದೇವರ ಮಕ್ಕಳೇ, ಈಗಿರಲು ಬುದ್ಧಿವಂತರೇ, ಏನು ಕೇಳ್ತಾ ಇದ್ದಾನ್ರಿ ದೇವರು? ಬುದ್ಧಿವಂತರೇ, ಮಹಾಮೇಧವಗಳೇ, ಜ್ಞಾನವಂತರೇ. ಏನು ಹೇಳ್ತದ ನೋಡ್ರಿ ಕೆಳಗಡೆ. ನನ್ನ ಮಾತುಗಳನ್ನು ಫಸ್ಟ್ ನೀವು ಕೇಳಿರಿ, ನನ್ನ ಮಾತುಗಳನ್ನು ಕೇಳಿರಿ. ಯಾಕಂದರೆ ಮಣ್ಣಿನಿಂದ ಬಂದಿರುವಂಥ ದೇಹದ ಒಳಗಡೆ ದೇವರ ಮಾತುಗಳಿರ್ಬೇಕಂದ್ರೆ ಭಾಳ ಕಷ್ಟ ರೀ. ಏನ್ರಿ, ನಾ ಈಗ ಮೆಸೇಜ್ ಚೆನ್ನಾಗಿ ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಳ್ರಿ. ಹೇಳ್ತಾ ಮೆಸೇಜ್ ಕೇಳ್ತಾರೆ ಅಂತ ತಿಳ್ಕೊಳ್ರಿ. ಹಾಗೆ ಒಂದು ಮೆಸೇಜು, ನಿನ್ನ ಬ್ಯಾಂಕ್ ಗ್ರೂಪ್ನವ್ರು ಬಂದಾರ, 1 ಲಕ್ಷ ಲೋನ್ ಆಗ್ತದೆ, ಬೇಗ ಬಡ್ರಿ ಅಂತಂದ್ರೆ ಕೇಳ್ತಾ ದೇಹ ಕೇಳ್ತದ?
ಏನಮ್ಮ 1,00,000 2 ಲಕ್ಷ ಆಫರ್ 20,000 rupees ಕಟ್ಟೋದಿಲ್ಲ, 80,000 ರೂಪಾಯಿ ಕಟ್ಟಬೇಕಂದ್ರೆ ಅಂತ ತಿಳ್ಕೊಳ್ರಿ. ಅಸಲು ನಿಮ್ಮ ಮನಸ್ಸು ಇಲ್ಲಿ ಕೂಡ್ತದ ಹೇಳ್ರಿ, ನಿಜ ಹೇಳ್ರಿ ಬೇರೆ, ನಾನೇನು ಅನ್ನಲ್ಲ, ಕೂಡಲ್ಲ. ಹೋರಾಟ ನಡೀತಿರ್ತದೆ. ಏನೋ ಸಾರೋರು ಬಂದಾರ ವಾಕ್ ಕೇಳ್ತಾರೆ, ಬೇಗ ಬಿಟ್ರನ ಬೇಸಿತ್ತು ಅಥವಾ ಹೋಗಿ ಬರಲೇನೆಂಬ ಆಲೋಚನೆ ಸಹ ಬರ್ತಿರ್ತದೆ ರೀ. ಆದರೆ ದೇವರು ಹೇಳ್ತದನ, ಈಗಿರಲು ದೇವರು ಹೇಳ್ತದ, ಬುದ್ಧಿವಂತರೇ ನನ್ನ ಮಾತನ್ನು ಕೇಳಿರಿ. ದೇವರು ಕೆಟ್ಟದ್ದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸ್ತಾನೆಂಬ ಭಾವನೆಯು ದೂರವಾಗಿರಲಿ. ಆ ಎಮ್ಮಗೆ ಹೇಳಿದ್ದಿದೆ ಮಾತು. ದೇವರು ಅನ್ಯಾಯವನ್ನು ಮಾಡುತ್ತಾನೆಂಬುದಾಗಿ, ದೇವರು ಕೆಟ್ಟದ್ದು ನಡೆಸ್ತಾನೆಂಬುದಾಗಿ, ದೇವರು ಮೋಸ ಮಾಡುತ್ತಾನೆಂಬುದಾಗಿ, ದೇವರು ನಿನಗೆ ವಿರೋಧವಾಗಿ ಮಾಡ್ತಾನೆಂಬುದಾಗಿ ಮೊದಲನೇದಾಗಿ ನಿನ್ನ ಹೃದಯದಲ್ಲಿರುವಂಥ ಆಲೋಚನೆಯನ್ನು ತೆಗೆದು ಹಾಕಿಕೊಳ್ಳುತ್ತಾಯಿ. ದೇವರು ನ್ಯಾಯಸ್ಥನು, ಎಲ್ರಿಗೂ ನ್ಯಾಯವನ್ನು ಮಾಡುವ ಆತನು. ದೇವರು ಒಳ್ಳೆ ಆತನು, ಎಲ್ರಿಗೂ ಒಳ್ಳೆಯದನ್ನು ಬಯಸುವಾತನು. ದೇವರು ಕರುಣಾಮಯನು, ಎಲ್ಲರನ್ನು ಕರುಣಿಸುವ ಆತನು. ದೇವರು ಸರ್ವಶಕ್ತಿವಂತನು, ಎಲ್ರಿಗೂ ಪರಲೋಕವನ್ನು ಕೊಡಬೇಕಂತೇಳಿ ಆಲೋಚನೆ ಮಾಡ್ತಾ ಇದ್ದಾನೆ. ನಮಗೋಸ್ಕರ ಯೋಚನೆ ಮಾಡುವಂಥ ದೇವರು ನಮಗಾಗಿ ಇರುವುದರಿಂದ ನಾವು ಆತನ ಬಗ್ಗೆ ಈ ಥರ ಮಾತಾಡೋದು ತಪ್ಪು ಏನ್ರಿ. ಹಾಗಾದರೆ ಕೆಟ್ಟದ್ದನ್ನು ಮಾಡೋದಕ್ಕೆ ದೇವರು ಕಾರಣನಲ್ಲ, ಅನ್ಯಾಯವನ್ನು ಮಾಡುವಂಥ ದೇವರು ಅಲ್ಲ. ಈ ಆಲೋಚನೆಗಳು ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬರಿಗೆ ದೂರವಾಗಿರಬೇಕಂತ ಪ್ರೇರೆ. ಹಾಗಾದರೆ ಈ ಆಲೋಚನೆ ದೂರವಾಗಿದ್ದರೆ ಮತ್ತು ಕೆಟ್ಟದ್ದು ಹೇಗೆ ಮನುಷ್ಯನ ದೇಹದ ಒಳಗಡೆ ಪ್ರಾರಂಭ ಆಗುತ್ತದ? ಮತ್ತು ಮನುಷ್ಯನು ಪಾಪ ಮಾಡುವುದಕ್ಕೆ ಹೇಗೆ ಮುಂದೆ ಸಾಗುತ್ತಾನ? ಮನುಷ್ಯನು ತಪ್ಪು ಮಾಡುವುದಕ್ಕೆ ಯಾಕೆ ಮುಂದೆ ಹೋಗುತ್ತಾ ಇದ್ದಾನ? ಏನೋ ತಪ್ಪುಗಳು ನಡೀತಾ ಇಲ್ಲ ರೀ, ಹೇಳ್ರಿ. ಪಾಪ ಮಾಡ್ತಾ ಇಲ್ವಾ ಹೇಳ್ರಿ? ಪಾಪ ಮಾಡ್ತಾ ಇದ್ದಾರೆ, ತಪ್ಪುಗಳ ಮೇಲೆ ತಪ್ಪು, ತಪ್ಪುಗಳ ಮೇಲೆ ತಪ್ಪು, ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಇದ್ದಾರೆ. ಆದರೆ ತಪ್ಪುಗಳನ್ನು ಮಾತ್ರ ಒಪ್ಪಿಕೊಳ್ಳುತ್ತಾ ಇಲ್ಲ. ಅದಕ್ಕಾಗಿ ಆ ತಪ್ಪಿಗೆ ಏನು ಶಿಕ್ಷೆ, ಆ ಪಾಪಕ್ಕೆ ಏನು ಶಿಕ್ಷೆ, ಇಷ್ಟಕ್ಕೂ ಆ ಪಾಪ ಎಲ್ಲಿಂದ ಪ್ರಾರಂಭ ಆಗ್ತದೆ, ಹೇಗೆ ಪ್ರಾರಂಭ ಆಗುತ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಿದರೆ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಸಹ ದೇವರು ಒಂದು ಮಾತು ಬರೆಸಲ್ಪಟ್ಟಿದ್ದಾನೆ ರೀ. ಆ ಯಾಕೋಬನ ಬರೆದ ಪತ್ರಿಕೆಯನ್ನು ನಾವು ಓದಿಕೊಂಡು ಮುಂದೆ ಸಾಗೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನವನ್ನು ಅಂದುಕೊಳ್ಳುತ್ತೆ ನೋಡ್ರಿ, ಹೇಳ್ರಿ ತೆಗೆದು. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆಯು ದೇವರಿಂದ ಉಂಟಾದದ್ದೆಂದು ಯಾರು ಹೇಳಬಾರದು. ಏನ್ರಿ, ದೇವರು ಎಂಥ ಮಾತು ಬರೆಸಲ್ಪಟ್ಟ ನೋಡ್ರಿ. ಕೆಟ್ಟದಕ್ಕೆ ಕಾರಣನಲ್ಲ ದೇವರು, ಅನ್ಯಾಯ ಮಾಡುವುದಕ್ಕೆ ಕಾರಣನಲ್ಲ ದೇವರು. ಈ ಆಲೋಚನೆ ಮೊದಲು ದೂರವಾಗಿರುವಂಥ ಆಲೋಚನೆಗಳನ್ನು ಹತ್ತಿರವಾಗಿ ಇಟ್ಟುಕೊಂಡು ಕೇಸಿ ಮನುಷ್ಯನು ತಾನು ಮಾಡುವಂಥ ತಪ್ಪುಗಳನ್ನು ಯಾರ ಮೇಲೆ ಹಾಕ್ತಾನ್ರಿ? ದೇವರ ಮೇಲೆ ಹಾಕ್ತಾ ಇದ್ದಾನೆ. ಇವತ್ತು ಕ್ರೈಸ್ತ ಸಭೆಗಳಲ್ಲಿ, ಕುಟುಂಬಸ್ಥರುಗಳಲ್ಲಿ ಸಮಸ್ಯೆಗಳು ಭಾಳ ಉಂಟಾಗ್ತವೆ. ಸೋದರ ಹೇಳಿದ, ಹೆಪ್ತಾನ ಅವರ ಕುಟುಂಬದಲ್ಲಿ ಸಮಸ್ಯೆ ಉತ್ಪತ್ತಿ ಆಗಿದ್ದು ಯಾವುದರಿಂದ? ಯಾವುದರಿಂದಮ್ಮ ನೋಡಿದ್ರಿ? ಆಸ್ತಿಗೋಸ್ಕರ. ಅವರ ಒಂದು ಆಸ್ತಿಗೋಸ್ಕರ. ಆ ಆಸ್ತಿನ ಎಷ್ಟು ದಿನ ಅನುಭವಿಸಿದ್ರು ಸೋದರರು? ಸ್ವಲ್ಪ ದಿನ ತಾನೆ. ಸಮಸ್ಯೆಗಳು ಹೇಗೆ ಪ್ರೇರೇಪಿಸಲ್ಪಡ್ತವೆ ನೋಡ್ರಿ ಮನುಷ್ಯನ ಹೃದಯದ ಒಳಗಡೆ. ಆಲೋಚನೆಗಳು ನೋಡ್ರಿ ಹೇಗೆ. ಈ ಆಲೋಚನೆ ಎಲ್ಲಿಂದ ಬಂದಿದೆ ಎಂಬುದಾಗಿ ಯೆಫ್ತಾಹನ ಸೋದರರು ಆಲೋಚನೆ ಮಾಡಿಕೊಂಡು ಯೆಫ್ತಾಹನ ಮೇಲೆ ಸರಿಯಾದ ರೀತಿಯಲ್ಲಿ ಆ ಯೋಚನೆ ಮಾಡಿದರೆ ನಿಜವಾಗಲೂ ಭಾಳ ಒಳ್ಳೆಯದಾಗ್ತಿತ್ತು ಅವರಿಗೆ. ಆದರೆ ಅವರ ಆಲೋಚನೆ ಮಾಡದೆ ಸಡಲ್ ಅಂತೇಳಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅವರು. ಮೊದಲು ನೀನು ಇಲ್ಲಿಂದ ಹೋಗಿಬಿಡು, ನಾವು ಆಸ್ತಿಯಲ್ಲಿ ಪಾಲು ಕೊಡೋದಿಲ್ಲ. ಈ ಪ್ರೇರೇಪಣೆ ಎಲ್ಲಿಂದ ಬಂತವರ ಹೃದಯದ ಒಳಗಡೆ? ದೇವರಿಂದ ಉಂಟಾದದ್ದ ಹೇಳ್ರಿ?
ನಿಜ ರೀ. ಸಮಾಜ ಹೇಗಿದೆ ಅಂದರೆ, ಪ್ರಪಂಚ ಹೇಗಿದೆ ಅಂದರೆ ಸರಿಯಾದ ರೀತಿಯಲ್ಲಿ ದೇವ್ರನ್ನ ಅರ್ಥ ಮಾಡಿಕೊಳ್ಳಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯವರು ಮೊದಲನೇ ಶತಮಾನದಲ್ಲಿ ಜನಗಳ ಸಮೂಹದಲ್ಲಿ ಗುಂಪುಗಳು ಸೇರಿ ಬಂದಿರುವಂಥ ಜನಗಳಲ್ಲಿ ಉಪದೇಶವನ್ನು ಮಾಡ್ತಿದ್ದರೆ, ವಾಕ್ಯವನ್ನು ಪ್ರಕಟಿಸುತ್ತಿದ್ದರೆ, ಉಪದೇಶ ಮಾಡ್ತಾ ಕೇಳಿ ಅನೇಕರಲ್ಲಿ ಸ್ವಲ್ಪ ಜನರು ಮಾರ ಮನಸ್ಸು ಬಂದು ಕೆಲವರು ಕೇಳಿ ಆತನನ್ನು ಬಿಟ್ಟು ಹೋದವರು, ಕೆಲವರು ಆತನನ್ನು ಹಿಂಬಾಲಿಸುವವರು ಇದ್ದಾರೆ ಪ್ರೇರೆ. ಅದರಲ್ಲಿ ಇಬ್ಬರು ಸಹೋದರರು ಬರ್ತಾರೆ ಯೇಸುವಿನ ಬಳಿಗೆ. ಬಂದು ಒಬ್ಬನೇನು ಕೇಳ್ತಾನೆ ಗೊತ್ತಾ? ಓ ಬೋಧಕನೇ, ನನ್ನ ಅಣ್ಣನಿಗೆ ಹೋಗಿ ಹೇಳು, ನನ್ನ ಅಣ್ಣನ ಆಸ್ತಿಯಲ್ಲಿ ಪಾಲು ಮಾಡಿ ಕೊಡು ಎಂದು. ಗೊತ್ತಾ ನಿಮಗಿದು? ಲೋಕನ ಬರೆದ ಸುವಾರ್ತೆಯಲ್ಲಿ ಇರ್ತದೆ. ಆಸ್ತಿಯನ್ನು ಭಾಗವನ್ನು ಮಾಡಿ ಕೊಡು ಎಂದು ನನ್ನ ಅಣ್ಣನಿಗೆ ಹೇಳು ಅಂದಾಗ ಯೇಸು ಸ್ವಾಮಿಯವರು ಆಶ್ಚರ್ಯಪಡ್ತಾರೆ. ಎಲ್ಲ ಮನುಷ್ಯ, ನಾನು ಹೇಳಿದ್ದು ನಿನಗೆ ಈ ರೀತಿಯಾಗಿ ಅರ್ಥ ಆಗ್ಯದ? ಅಂದರೆ ಆಸ್ತಿಗೋಸ್ಕರ ಆಲೋಚನೆ ಮಾಡೋರು ಇದ್ದಾರೆ ನನ್ನಲ್ಲಿ ಬಳೆಯಲ್ಲಿ ಅಂಥೇಳಿ ಗುಬ್ಬಿಗಳು ಕುರಿತು ಒಂದು ಸಾಮ್ಯವನ್ನು ಹೇಳ್ತಾನೆ ರೀ ಪ್ರಭು. ನಿಜ. ಯಾಕೆ ಹೇಳ್ತಾನೆಂಬುದಾಗಿ ಆಗಿರುವಂಥ ಪ್ರಜೆಗಳಿಗೆ ಅರ್ಥ ಆಗಲಿಲ್ಲ. ಯೆಫ್ತಾಹನ ಕುಟುಂಬದಲ್ಲಿ ಸಹ ಅವಾಗ ಅರ್ಥ ಆಗಲಿಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿ ದೇವರ ಕೋಪ ನಿಧಾನವಾಗಿ ಆ ಒಂದು ಪ್ರಾಂತದಲ್ಲಿ ಇಸ್ರಾಯೇಲರ ಮೇಲೆ ಉತ್ಪತ್ತಿ ಆಗಲಿಕ್ಕೆ ಹಚ್ಚದಂದರೆ ಕಾರಣ ಏನಂದರೆ ಅವರು ಮಾಡುವಂಥ ಪಾಪ, ಅವರು ಮಾಡುವಂಥ ತಪ್ಪು, ಅವರು ಮಾಡುವಂಥ ತಪ್ಪಿಗೆ ಅವರಿಗವರಿಗೆ ಶಿಕ್ಷೆ ಹಾಕುವಂಥ ಪ್ರಯತ್ನ ದೇವರು ನಡೆಸ್ತಾ ಇದ್ದಾನೆ ರೀ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಏನಂತ ಹೇಳ್ತಾ ಇದ್ದಾನಂದರೆ, ಯಾವನಾದರೂ ಓದಿರುವ ಒಂದು ಸರಿ ನೋಡಿ, ಯಾವನಾದರೂ ಪಾಪವನ್ನು ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆ ದೇವರಿಂದ ಉಂಟಾಯಿತೆಂದು ಹೇಳಬಾರದಂಥ ಪ್ರೇರಣೆ. ಮತ್ತು ಯಾರಿಂದ ಉಂಟಾದದ್ದು ಈ ಪ್ರೇರಣೆ? ಆಲೋಚನೆ ಮಾಡಿರಿ. ತೆಳಗಡೆ ಹೋದ್ರ ಪ್ರೇರಣೆ ಹಾಗೆ ಕಂಟಿನ್ಯೂ ಮಾಡಿ. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರಿಗೆ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಗೆ ಒಳಗಾಗಿ ಏನು ಮಾಡಲ್ಪಡ್ತಾನಂತಾರೆ? ಆಶಾಪಾಶಗಳಿಗೆ ಎಳೆಯಲ್ಪಟ್ಟು ಏನು ಮಾಡ್ತಾನಂತ? ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಗರ್ಭವನ್ನು ಧರಿಸಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ. ಎಷ್ಟು ಅದ್ಭುತವಾದಂಥ ಮಾತು! ಈ ಪಾಪಕ್ಕೆ ದೇವರು ಕಾರಣನಲ್ಲ. ಮತ್ತು ಪಾಪ ಹೇಗೆ ಪ್ರೇರೇಪಣೆ ಆಗುತ್ತದೆ ಮಾನವನ ದೇಹದಲ್ಲಿ? ಈಗ ನಮ್ಮ ಅಂಶ ಏನು? ಮನುಷ್ಯನು ಮಾಡಿರುವ ಪಾಪಕ್ಕೆ ಶಿಕ್ಷೆ. ಮನುಷ್ಯನು ಮಾಡಿರುವ ಪಾಪಕ್ಕೆ ಶಿಕ್ಷೆ. ಮನುಷ್ಯನು ಖಚಿತವಾಗಲು ಪಾಪನೇ ಮಾಡಲಿಕ್ಕೆ ಹಚ್ಚನ. ದೇವರೇ ಹೇಳ್ಬಿಟ್ಟನು, ಒಬ್ಬರು ಇಲ್ಲ ನೀತಿವಂತರು. ನಿಜ ತಾನೆ? ಒಪ್ಪಿಕೊಳ್ಬೇಕು. ನಾವು ಪಾಪಿಗಳೇ, ಆದರೆ ಪಾಪಿಗಳಿಗೆ ದೇವರು ಅವಕಾಶ ಮಾಡಿಕೊಟ್ಟನ. ಹೇಗೆ? ಮಗನ ಮೂಲಕ, ಕ್ರಿಸ್ತನ ಮೂಲಕ. ಆದರೆ ಅವಕಾಶ ಮಾಡಿಕೊಟ್ಟಂಥ ದೇವರ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡದಿರುವವರು ಸೋದರರು ಅನೇಕರಿದ್ದಾರೆ. ಇರುವುದರಿಂದ ಆ ಪಾಪಕ್ಕೆ ದೇವರು ಕಾರಣನಲ್ಲ. ಮತ್ತು ಈ ಪಾಪ ಹೇಗೆ ನಿಧಾನವಾಗಿ ದೇಹದಲ್ಲಿ ಪ್ರೇರೇಪಿಸಲ್ಪಡುತ್ತದೋ, ಆ ಚಿಕ್ಕ ಪಾಪ ಹೋಗಿ ದೊಡ್ಡ ಪಾಪ ಮಾಡುತ್ತಾ ದೇವರಿಗೆ ದೂರವಾಗಿ ಮಾಡುವಂಥ ಈ ಪ್ರೇರೇಪಣೆ ಎಲ್ಲಿಂದ ಉತ್ಪತ್ತಿ ಆಯಿತು? ಹೇಗೆ ಉತ್ಪತ್ತಿ ಆಯಿತು? ಅಸಲು ಈ ಉತ್ಪತ್ತಿ ಆಗೋದಕ್ಕೆ ಕಾರಣರ್ಯಾರು? ಹೋಗಲಿ, ಈ ತಪ್ಪು ಮಾಡಿದಿನಲ್ಲ, ಪಾಪ ಮಾಡಿದಿನಲ್ಲ, ಈ ಪಾಪಕ್ಕೆ ಶಿಕ್ಷೆ ಏನು, ಈ ತಪ್ಪಿಗೆ ಶಿಕ್ಷೆ ಏನೆಂಬುದಾಗಿ ಮನುಷ್ಯನ ಏನಾದರೂ ಆಲೋಚನೆ ಮಾಡ್ತಾನೇನೆಂದರೆ ಆಲೋಚನೆ ಮಾಡ್ತಾ ಇಲ್ಲ ರೀ, ಯೋಚನೆ ಮಾಡ್ತಾ ಇಲ್ಲ. ನಿಜ, ಆಲೋಚಿಸುತ್ತಾ ಇಲ್ಲ ಪಾಪದ ವಿಷಯನ ಕುರಿತು, ತಪ್ಪಿನ ವಿಷಯನ ಕುರಿತು.
ಮನುಷ್ಯನ ಯಾವಾಗಲೂ ಏನು ಆಲೋಚನೆ ಮಾಡ್ತಾನೆ ಅಂದರೆ ಪ್ರೇರೆ ಬರ್ತಾರ, ಮಂದಿರದಲ್ಲಿ ಕೂಡ್ತಾನ, ಮೊಣಕಾಲು ಊರ್ತಾನ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ, ದೇವ 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 ಕ್ಷಮಿಸ್ಬಿಡು 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 ಅಂತೇಳಿ ಮಂದಿರದಲ್ಲಿ ಇದ್ದುಕೊಂಡು ಹಾಡಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ವಾಕ್ಯ ಕೇಳ್ತಾನೆ, ಹೊರಗಡೆ ಹೋಗ್ತಾನ. ತಿರುಗಿ ಭಾನುವಾರ ಬರೋ ತನಕ ಈ ಕ್ಷಮಾಪಣೆ ಇರಲ್ಲ. ಏನಿರ್ತದ ಹೃದಯದಲ್ಲಿ? ತಪ್ಪೇ, ಪಾಪ. ಈ ಪಾಪಕ್ಕೆ ಶಿಕ್ಷೆಯಲ್ಲಿ ಆ ಶಿಕ್ಷೆಯಿಂದ ಹೇಗೆ ಪಾರಾಗಬೇಕೆಂಬುದಾಗಿ ನಾವು ಆಲೋಚನೆ ಮಾಡಿದರೆ ದೇವರು ಅದ್ಭುತವಾದಂಥ ವಿಷಯ ಬೈಬಲ್ ಗ್ರಂಥದಲ್ಲಿ ಬರೆಸಲ್ಪಟ್ಟನ ಪ್ರೇರೆ. ಈ ಪಾಪ ಹೇಗೆ ಪ್ರೇರೇಪಿಸಲ್ಪಡ್ತದ? ಈ ಪಾಪ ಮನುಷ್ಯನ ಹೇಗೆ ಮಾಯ ಮಾಡಲ್ಪಡ್ತದ? ಈ ಪಾಪ ಮನುಷ್ಯನನ್ನು ಹೇಗೆ ದೇವರಿಂದ ದೂರವಾಗಿ ಮಾಡುತ್ತದೆಂಬುದಾಗಿ ದೇವರು ಸ್ಪಷ್ಟವಾಗಿ ಬೈಬಲ್ ಗ್ರಂಥದಲ್ಲಿ ಬರೆಸಲ್ಪಟ್ಟಿದ್ದಾನೆ ಪ್ರೇರೆ. ದೇವರು ಏನು ಹೇಳಿದ್ದಾನೋ ಅದನ್ನೇ ಮನುಷ್ಯನು ಮಾಡಬೇಕು. ದೇವರು ಹೇಳದೇ ಇರುವುದನ್ನು ಮನುಷ್ಯನು ಮಾಡಬಾರದು. ಒಂದು ಸಾರಿ ಮೊದಲನೇ ಪೂರ್ವ ಕಾಲ ವೃತ್ತಾಂತವನ್ನು ತೆಗೆದುಕೊಳ್ಳೋಣ ಪ್ರೇರೆ. ಏನಮ್ಮ ಅರ್ಥ ಆಗ್ಲಿಕ್ಕಚ್ಚದಲ್ಲಿ ಎಲ್ರಿಗೂ ಅರ್ಥ ಆಗ್ತಾ ಇದ್ದಮ್ಮ? ಅರ್ಥ ಆಗ್ತದೆ ಬ್ರದರ್? ಚೆನ್ನಾಗಿ ಕೇಳಿ. ಇಲ್ಲಿ ಪಾಪ ಶಿಕ್ಷೆ, ಮನುಷ್ಯನು ಮಾಡಿರುವ ಪಾಪಕ್ಕೆ ಶಿಕ್ಷೆ. ಆ ಶಿಕ್ಷೆಯಿಂದ ಉಪಾಯವನ್ನು ಹುಡುಕಿಕೊಳ್ಳಬೇಕು. ನಾವೀಗ ಉಪಾಯವನ್ನು ಹುಡುಕಿಕೊಳ್ಳಬೇಕು. ಆ ಉಪಾಯವನ್ನು ಹೇಗೆ ಹುಡುಕಿಕೊಳ್ಳಬೇಕಂದ್ರೆ ಮೊದಲನೇದಾಗಿ ಈ ಪಾಪ ದೇಹದ ಒಳಗಡೆ ಹೇಗೆ ಎಂಟ್ರಿ ಆಗುತ್ತದ, ಯಾರು ಪ್ರೇರೇಪಿಸಲ್ಪಡ್ತಾರೆ ಎಂಬುದಾಗಿ ನಮಗೆ ಅರ್ಥ ಆಗಬೇಕು ಪ್ರೇರೆ, ಅರ್ಥ ಆಗಬೇಕು. ಒಬ್ಬ ಪ್ರವಾದಿ ಅಂತ ಹೇಳ್ಬೋದು, ಪ್ರವಕ್ತ ಅಂತ ಹೇಳ್ಬೋದು, ಅರಸನಂತ ಹೇಳ್ಬೋದು. ದಾವೀದ ಮಹಾರಾಜನನ್ನು ದೇವರ ಭಕ್ತನೆಂದು ನಾವು ಹೇಳಬಹುದು, ಹೌದು ತಾನೆ? ಆ ಭಕ್ತನ ಹತ್ರ ಹೇಗೆ ಎಂಟ್ರಿ ಆಗ್ತದೆ ನೋಡ್ರಿ ಪಾಪ, ಹೇಗೆ ಇನ್ವಾಲ್ವ್ ಆಗ್ತದೆ ನೋಡ್ರಿ ಪಾಪ. ಏನ್ರಿ 21ನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ಓದಿಕೊಳ್ಳೋಣ ರೀ. ನಿಧಾನವಾಗಿ ಆ ಅಧ್ಯಾಯವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಏನ್ರಿ ನೋಡ್ರಿ ಪ್ರೇರೆ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಒಬ್ಬರೇ ಓದಿರಮ್ಮ ಬೈಬಲ್, ನಿಧಾನವಾಗಿ ಓದಿರಿ. ಏನ್ರಿ ಅವಸರ ಪಡಬೇಡ್ರಿ. ಏನಮ್ಮ, ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶ್ವರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ಯಾರು ಪ್ರೇರೇಪಣೆ ನಡ್ಲಿಕ್ಕೆ ಹಚ್ಚದಿಲ್ಲಿ? ಯಾರು ಪ್ರೇರೇಪಣಮ್ಮ? ಸೈತಾನನ ಪ್ರೇರೇಪಣೆ. ಏನಂತ ನಡ್ಲಿಕ್ಕೆ ಹಚ್ಚದ ಆ ಪ್ರೇರೇಪಣೆ? ಕಾನೇಶ್ವರಿ ಮಾಡುವುದಕ್ಕಾಗಿ ದಾವೀದನನ್ನು ಪ್ರೇರೇಪಿಸಿದನು. ದಾವೀದನು ಯಾವೋಬನನ್ನು ಜನಾಧಿಪತಿಗಳನ್ನು ಕರೆದು ದಾವೀದನು ಕರೆದನ. ಯಾರು ಪ್ರೇರೇಪಣೆ ಮೂಲಕ ಕರೆದನ? ದೇವರ ಪ್ರೇರೇಪಣೆ ಮೂಲಕ ಕರೆದನ? ಸೈತಾನನ ಪ್ರೇರೇಪಣೆ ಮೂಲಕ ಕರೆದನ. ಅಲ್ಲಿ ಏನು ನಡ್ಲಿಕ್ಕೆ ಹಚ್ಚದ? ಒಬ್ಬ ಭಕ್ತನ್ರಿ, ಚೆನ್ನಾಗಿ ಕೇಳ್ಬೇಕು. ನಾವು ಭಕ್ತರಲ್ಲ, ನಾವು ದೇವ್ರಿಗೋಸ್ಕರ ಬದುಕ್ತಾ ಇದೀವಲ್ಲ. ಈಗ ನಾವು ಮನುಷ್ಯರಲ್ಲ. ನಾವು ಮಾಡಿದ್ರೆ ತಪ್ಪು, ನಾವು ಮಾಡಿದ್ರೆ ಪಾಪ. ಆ ಪಾಪಕ್ಕೆ ಶಿಕ್ಷೆ ಇಲ್ವಾ? ಆ ತಪ್ಪಿಗೆ ಶಿಕ್ಷೆ ಇಲ್ವಾ? ಆ ತಪ್ಪಿಗೆ, ಆ ಪಾಪಕ್ಕೆ ಶಿಕ್ಷೆಯಿಂದ ಹೇಗೆ ಉಪಯೋಗವನ್ನು ಹುಡುಕಿಕೊಳ್ಳಬೇಕೆಂಬುದಾಗಿ ನಾವು ಆಲೋಚನೆ ಮಾಡಬೇಕಾದಂಥ ಪ್ರಾಮುಖ್ಯವಾದಂಥ ವಿಷಯಗಳು ದೇವರು ಇಲ್ಲಿ ತಿಳಿಯಪಡಿಸ್ತದನ ಪ್ರೇರೆ. ಸೈತಾನನು ಭೂಮಿ ಮೇಲೆ ಯಾರಿಗೂ ಬಿಟ್ಟನ? ಹೇಳ್ರಿ, ಯೇಸುಪ್ರಭುಗೆ ಏನಾದರೂ ಬಿಟ್ಟನ? ಯೇಸುಪ್ರಭು ಅವನಿಗೆ ಒಳಗಾಗಲಲ್ಲ, ಎದುರಿಸಿದ, ಓಡೋಗ್ಬಿಟ್ಟ ಅವನು. ಹೇಳ್ರಿ, ಪವಿತ್ರಾತ್ಮನು ಸೈತಾನನಿಗೆ ಒಳಗಾಗಲಲ್ಲ, ಯೇಸು ಕ್ರಿಸ್ತನಿಗೆ ಸಪೋರ್ಟವಾಗಿ ನಿಂತು ಕರೆ ಆ ಬೆಟ್ಟಕ್ಕೆ ಆ ಸೈತಾನನ್ನು ನೋಡ್ಕೊಳ್ಳೋಣ ಒಂದು ಕೈ ಅಂತೇಳಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಯೇಸು ಸ್ವಾಮಿ ಬೆಟ್ಟದ ಮೇಲೆ ಹೋದರು. ಆಗ ಬೆಟ್ಟದ ಮೇಲೆ 40 ದಿನ ಉಪವಾಸ ಇದ್ದಾಗ ಯುದ್ಧ ನಡೀತದೆ. ಯೇಸು ಪ್ರಭುಗ ಸೈತಾನನಿಗೆ ನಡೀತದಿಲ್ಲ ರೀ. ಆ ಯುದ್ಧದಲ್ಲಿ ಕ್ರಿಸ್ತ ಜಯಿಸ್ತಾನೆ. ಜಯಿಸಿದಾತನು ಒಬ್ಬಾತನೇ ಕಾಣ್ತಾನ. ಇನ್ನೂ ಉಳಿದವರು ಅನೇಕರು ನೋಡಿದ್ರನ್ನ ಅನೇಕರು ಒಬ್ಬೊಬ್ಬರು ಒಂದು ವಿಧವಾದದಲ್ಲಿ ಪ್ರೇರೇಪಣೆ ಉಳ್ಳವರಾಗಿ ಮೋಸ ಹೋದವರು ಅನೇಕರ ಭಕ್ತರನ್ನು ನಾವು ಬೈಬಲಲ್ಲಿ ಕಾಣ್ತಾ ಇದ್ವಿ. ಏನಂತ ಹೇಳ್ತದನ್ರಿ? ಪ್ರೇರಿಸಿದನು ದಾವೀದನು ಯಾವೋಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೆರೆಷೆಂಬಾದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲರನ್ನು ಲೆಕ್ಕ ಮಾಡಿಕೊಂಡು ಬೆನ್ನಿರಿ ಎಂದು ಆಜ್ಞಾಪಿಸಿದನು.
ಯಾರಿಗೆ? ಯಾವೊಬ್ಬನಿಗೆ? ಜನಾಧಿಪತಿಗಳಿಗೂ. ಆಗ ಒಬ್ಬ ವ್ಯಕ್ತಿ ಹೇಳ್ತದನ, ಏನ್ರಿ ರಾಜು ಅವರೇ, ಅರಸರೇ, ದಾವೀದ್ ಮಹಾರಾಜನವರೇ, ಏನಂತ ಹೇಳ್ತದ ನೋಡ್ರಿ ಪ್ರೇರೆ 3ನೇ ವಚನದಲ್ಲಿ, ಆಗ ಯಾವೋವನು ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ, ಅವರೆಲ್ಲರೂ ನನ್ನ ಒಡೆಯನ್ನು ದಾಸರಷ್ಟೇ, ಒಡೆಯನ್ನು ಇಂತಿದ್ದನ್ನು ಅಪೇಕ್ಷಿಸುವುದೇನು? ನೀನು ಅಪೇಕ್ಷಿಸುವುದೇನು ಒಡೆಯನೇ? ರಾಜುಗಳ ಕಚ್ಚನ ಯಾವೊಬ್ಬನು. ಆದರೆ ದೇವರು ಅನ್ಕೊಂಡಿದ್ದೇನು? ಇಸ್ರಾಯೇಲ್ ಜನರ ಸಂಖ್ಯೆ ಹೆಚ್ಚಿಸಬೇಕು, ಬಹಳಷ್ಟು ಬೆಳೆಯಬೇಕು. ನೋಡ್ರಿ, ಆಗೈತಲ್ರಿ, 100ರಷ್ಟು ಹೆಚ್ಚಿಸಲಿ, ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ, ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ನೋಡಿದ್ರೆ, ಇಸ್ರಾಯೇಲರನ್ನು ಅಪರಾಧಕ್ಕೆ ಗುರಿ ಮಾಡುವುದೇ ಏಕೆ ಅಂದನು. ಆದರೆ ಅರಸನಂದರೆ ದಾವೀದ್ ಮಹಾರಾಜನು ಯಾವೊಬ್ಬನಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದರಿಂದ ಅವನು ಹೊರಟು ಹೋಗಿ ಇಸ್ರಾಯೇಲರ ಎಲ್ಲ ಪ್ರಾಂತಗಳಲ್ಲಿ ಸಂಚರಿಸಿ ಯೆರೂಸಲೇಮಿಗೆ ಹಿಂತಿರುಗಿದನು. ಯಾವೊಬ್ಬನು ದಾವೀದನಿಗೆ ಒಪ್ಪಿಸಬೇಕಾದ ಕಾನೇಶ್ಮೇರಿಯ ಸಂಖ್ಯೆಯನ್ನು ಇಸ್ರಾಯೇಲರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರ 11 ಲಕ್ಷ, ಇದರಲ್ಲಿ ಯೆಹೂದ್ಯರಲ್ಲಿ 4,70,000 ಅರಸನ ಅಪ್ಪಣೆ ಯಾವೊಬ್ಬನಿಗೆ ಅಸಹ್ಯವಾಗಿದ್ದರಿಂದ ಅವನು ಇವೆರಡನೇ ಲೇವಿಯ ಬೆನ್ಯಾಮೀನ ಕುಲಗಳವರ ಕಾನೇಶ್ಮೇರಿಯನ್ನು ಮಾಡಲಿಲ್ಲ, ಉಳಿದವರು ಕಾನೇಶ್ಮೇರಿಯನ್ನು ಮಾಡಿದನು. ಅವನಿಗೆ ಅಸಹ್ಯವಾಗಿ ಕಾಣಿತು. ಯಾವೊಬ್ಬನು ಹೇಳ್ತದನ, ರಾಜು ದಾವೀದ್ ಮಹಾರಾಜವರೇ, ಒಡೆಯನೇ, ಇದು ಏನೋ ನನಗೆ ಜನರ ಜನಗಣತಿಯನ್ನು ಮಾಡುವುದು ನನಗೆ ಸರಿ ಅನ್ನಿಸುತ್ತಾ ಇಲ್ಲ. ಇದು ದೇವರ ಪ್ರೇರಣೆ ಅಲ್ಲ, ಇದು ದೇವರಿಂದ ಆದಂಥ ಆಲೋಚನೆ ಅಲ್ಲ. ಯಾಕಂದರೆ ದೇವರಿರೋದು ಇಸ್ರಾಯೇಲ್ರ ಹಿಂದೆ. ಇಸ್ರಾಯೇಲ್ರನ್ನು 100ರಷ್ಟು ಹೆಚ್ಚಾಗಿ ಬೆಳಿಬೇಕೆಂಬುದೇ ದೇವರ ಉದ್ದೇಶ ಆಗಿರುವುದರಿಂದ ನೀನು ಯಾಕೆ ಲೆಕ್ಕಿಸುತ್ತಿದ್ದಿ ಅಂತ ಪ್ರಶ್ನೆ ಮಾಡಿದ್ರು ಕೂಡ ದಾವೀದ್ ಮಹಾರಾಜನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಆಲೋಚನೆ ಮಾಡದೆ, ಏನ್ರಿ ಈತನ ಹೃದಯದಲ್ಲಿ ಏನು ಪ್ರೇರೇಪಣೆ ಆಗಲಿಕ್ಕೆ ಚದ? ಸೈತಾನನ ಪ್ರೇರೇಪಣೆ, ದುಷ್ಟನ ಪ್ರೇರೇಪಣೆ, ಪಾಪದ ಪ್ರೇರೇಪಣೆ. ಏನ್ರಿ ಒಬ್ಬ ಮನುಷ್ಯನ ತಪ್ಪು ಮಾಡಬೇಕಂದ್ರೆ ಡೈರೆಕ್ಟ್ರ್ ಮಾಡ್ತಾನೆ ಅನ್ಕೊಂಡ್ರೆ ಪ್ರೇರೆ, ಮೊದಲು ಎಲ್ಲಿ ಹುಟ್ಟುತ್ತದಮ್ಮ ಆ ತಪ್ಪು? ಮನುಷ್ಯನ ಒಳಗಡೆ ಹುಟ್ಟುತ್ತದ, ಹೃದಯದಲ್ಲಿ ಉತ್ಪತ್ತಿ ಆಗುತ್ತದೆ ರೀ. ಒಬ್ಬ ಮನುಷ್ಯನ ಅಂತ ಮಾಡಬೇಕಂದ್ರೆ ಮೊದಲನೇದಾಗಿ ಹೃದಯದಲ್ಲಿ ಉತ್ಪತ್ತಿ ಆಗುತ್ತದೆ ರೀ. ಮನುಷ್ಯನ ಒಳಗಡೆ ಹುಟ್ಟುತ್ತದ ಆ ಪಾಪ. ಏನ್ರಿ ಆ ಪಾಪನ ಮನುಷ್ಯನ ಒಳಗಡೆ ಕಟ್ ಮಾಡಿದ್ರೆ ಮನುಷ್ಯನು ನಿಷ್ಕಪಟವಾಗಿರ್ತಾನ. ಏನ್ರಿ ಮನುಷ್ಯನ ಒಳಗಡೆ ಉತ್ಪತ್ತಿ ಆದಾಗ ನಡೆಯುತ್ತದೆ ದೊಡ್ಡ ಘೋರವಾದ ಪಾಪಗಳು ಪ್ರೇರೆ. ಏನ್ರಿ ನಿಜ ರೀ. ದೊಡ್ಡ ಪಾಪಗಳು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರ. ಒಂದು ಚಿಕ್ಕ ಸುಳ್ಳು ಹೇಳ್ತಾರೆ ಫಸ್ಟು. ಏನ್ರಿ ಒಂದು 5,000 ಸಾಲಿದ್ದಾಗ ಒಂದು ಚಿಕ್ಕ ಸುಳ್ಳು, 10,000 ಸಾಲಾಗಣೆ ಎರಡನೇ ಸುಳ್ಳು, 20,000 ಆಗಣೆ 50,000 ಆಗಣೆ ಇಲ್ಲ ಅಪ್ಪ ಮಮ್ಮ ಮನೆಗಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ ಅಂತ ಹೇಳ್ತಾರೆ. ಹೇಳ್ರಿ ಬ್ಯಾಂಕಿನವ್ರು ಬಂದರೆ ಇಲ್ರಿ ಅವ್ರು ಊರಿಗೆ ಹೋಗ್ಯಾರ್ರಿ ಅಂತ ಹೇಳ್ತಾರೆ. ಕೆಲವ್ರು ಅಂದ್ರೆ ಬೀಗ ಹಾಕ್ಕೊಂಡು ಮನೆಯಲ್ಲೇ ಕುಂತಿರ್ತಾರೆ. ಇಲ್ರಿ ಊರಿಗೆ ಹೋಗ್ಯಾರ ಅಂತೇಳಿ. ಯಾಕೆ? ದುಡ್ಡಿನಗೋಸ್ಕರನ? ಈ ಸುಳ್ಳು ಎಲ್ಲಿಂದ ಪ್ರಾರಂಭ ಆಗ್ತದ? ಈ ಸುಳ್ಳಿಗೆ ಮೂಲ ಪುರುಷನೇ ಯಾರು? ಸೈತಾನನು. ನೋಡಿದ್ರೆ ಅವನು ಪ್ರೇರೇಪಣೆ ಮಾಡೋದು ಎಲ್ಲಿಂದ ಗೊತ್ತಾ? ಹೃದಯದ ಒಳಗಡೆ ಆಲೋಚನೆ ಕೊಟ್ಟನಂತ ತಿಳ್ಕೊಳ್ರಿ. ಮನುಷ್ಯನ ಅದನ್ನು ನೆರವೇರಿಸೋ ತನಕ ಹಿಂದೆಗೆಯುವುದಿಲ್ಲ. ಯಾವೊಬ್ಬನು ದಾವೀದನಿಗೆ ಹೇಳ್ತಾದನ, ಮಹಾ ಒಡೆಯನೇ, ಅರಸನೇ, ರಾಜ್ಯನೇ, ಇದು ನನಗೇನು ಸರಿ ಕಾಣ್ತಾ ಇಲ್ಲ, ಇದು ದೇವರ ಇಷ್ಟದ ಪ್ರಕಾರವಾಗಿ ಕಾಣ್ತಾ ಇಲ್ಲ, ಇದು ದೇವರಿಗೆ ಮೆಚ್ಚುಗೆ ಆದದ್ದಲ್ಲ, ಇದು ಯಾಕೋ ನನಗೆ ಕನ್ಫ್ಯೂಷನಲ್ಲಿ ಇದೀನಿ ಅಂತೇಳಿ ಯಾವೊಬ್ಬನು ಹೇಳಿದ್ರು ಸಹ ದಾವೀದನು ಆತನ ಮಾತಿಗೆ ಕಿವಿಗೊಡದೆ, ಆತನ ಮಾತನ್ನು ಲೆಕ್ಕಿಸದೆ, ಆತನ ಮಾತು ಅಸಲ ನಿರ್ಲಕ್ಷ್ಯ,
ಅಲಕ್ಷ್ಯ ಮಾಡಿ ಕೇಸಿ ಮಾಡಿಬಿಡ್ತಾನೆ. ಮಾಡಿದ ನಂತರನೇ ಆತನಿಗೆ ಅರ್ಥ ಆಗ್ತದೆ. ನೋಡ್ರಿ ಪ್ರಿಯರ ದೇವ್ರ ಮಕ್ಕಳ 6ನೇ ವಚನದಲ್ಲಿ ಓದಿಕೊಳ್ಳೋಣ, 7ನೇ ವಚನವನ್ನು ಓದಿಕೊಳ್ಳೋಣ. ಕಾನೇಶ್ವರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡಿದ್ದರಿಂದ ಆತನು ಇಸ್ರಾಯೇಲರನ್ನು ಬಾಧಿಸಿದನು. ನೋಡಿದ್ರೆ, ಇದು ದೇವರಿಗೆ ಕೆಟ್ಟದ್ದು. ದೇವರು ಏನು ಮಾಡಂತೇಳನ, 6 ಲಕ್ಷ ಜನರಿಗೆ ನಾಯಕನಾಗಿ ಯಾರು ಮಾಡ್ಯಾರ? ದಾವೀದ ಮಹಾರಾಜನ್ ಮಾಡ್ಯಾರ. ಹೌದಾ? ಅನೇಕರಿದ್ದಾರೆ ಪ್ರಜೆಗಳು, ಅನೇಕ ಲಕ್ಷ ಅವರೆಲ್ಲರಿಗೂ ದಾವೀದ ಮಹಾರಾಜನ ಅರಸನಾಗಿ ನೇಮಿಸಿದ್ಯಾಕೆ? ಆತನ ಕೆಲಸ ಏನು, ಆತನ ಉದ್ಯೋಗವೇನು, ಅವೆಲ್ಲವನ್ನು ಪಕ್ಕಕ್ಕಿಟ್ಟು ದೇವರಿಗೆ ಇಷ್ಟ ಇರಲಾರದ ಕೆಲಸವನ್ನು ಸೈತಾನನ ಒಂದು ಪ್ರೇರೇಪಣೆಯಿಂದ ಆ ಆಳ್ವಿಕೆಯಲ್ಲಿ ಮಾಡುವಂಥ ವೇಳೆ ಸಮಯದಲ್ಲಿ ಆಗ ಆತನಿಗೆ ಇಸ್ರೇಲರಿಗೆ ಯಾವಾಗಾದರೂ ಬಾಧೆಯನ್ನು ಉಂಟು ಮಾಡುತ್ತಾನೋ ಆಗ ನಿಧಾನವಾಗಿ ದಾವೀದ ಮಹಾರಾಜನಿಗೆ ಅರ್ಥ ಆಗುತ್ತದೆ ರೀ. ಅರ್ಥ ಆಗುತ್ತದೆ. ಅರ್ಥ ಆದ ನಂತರನೇ ಏನಂತ ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ ಪ್ರೇರೆ ದಾವೀದ ಮಹಾರಾಜನು. ಓದ್ರಿ 8ನೇ ವಚನ. ಆಗ ದಾವೀದನು, ನಾನು ಬುದ್ಧಿಹೀನನು. ನೋಡಿದ್ರೆ ಏನಂತ ಪ್ರಾರ್ಥನೆ ಮಾಡ್ತದನ? ಮೊಣಕಾಲು ಊರಿಕೊಂಡು ತಂದೆ ಆದ ದೇವರ ಸನ್ನಿಧಾನದಲ್ಲಿ ದೇವರ ಮಂದಿರದಲ್ಲಿ ದೇವರ ಒಂದು ಮುಂದೆ ಕುಂತುಕೊಂಡು ಗೆಸಿ ಆಗ ದಾವೀದನು, ನಾನು ಬುದ್ಧಿಹೀನನು, ರಾಜು ಅಲ್ಲ, ಅರಸನೂ ಅಲ್ಲ. ಯಾವೊಬ್ಬನು ಹೇಳಿದಾಗ ಈತನು ಗೊತ್ತಾಗಲಲ್ವಾ? ಬಂದು ಮುಂದೆ ನಿಂತುಕೊಂಡು ಒಡೆಯನೇ ಇದು ಸರಿ ಇಲ್ಲ ಅಂತ ಹೇಳಿದಾಗ ಆತನ ಮಾತು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಆಲೋಚನೆ ಮಾಡದೆ ತನ್ನ ಇಷ್ಟವನ್ನೇ ನೆರವೇರಿಸ್ತದನ ಹೊರತಾಗಿ ದೇವರ ಇಷ್ಟವನ್ನು ಕುರಿತು, ದೇವರ ಮನಸ್ತತ್ವವನ್ನು ಕುರಿತು ಆಲೋಚನೆ ಮಾಡಲ್ಲ ರೀ. ಆಲೋಚನೆ ಮಾಡದೆ ಇರುವುದರಿಂದಾಗ ಪೆಟ್ಟು ತಿನ್ನುತ್ತಾನ ದಾವೀದ ಮಹಾರಾಜನು. ಪೆಟ್ಟು ತಿನ್ನದ ನಂತರನೇ ಅರ್ಥ ಆಗುತ್ತದೆ, ನನ್ನಲ್ಲಿ ಪ್ರೇರೇಪಣೆ ಆಗಿದ್ದು ದೇವರಿಂದಲ್ಲ ಪ್ರೇರೇಪಣೆ ಆದದ್ದು. ಇದು ಯಾರ ಪ್ರೇರೇಪಣೆ? ಸೈತಾನನ ಪ್ರೇರೇಪಣೆ. ಸೈತಾನನ ಪ್ರೇರೇಪಣೆ ಆಗಿರುವುದರಿಂದ ದಾವೀದನು ಏನಂತ ಪ್ರಾರ್ಥನೆ ಮಾಡ್ತಾನಂದ್ರೆ, ಆಗ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ ದೇವ, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸುತ್ತಿದ್ದಾನಂತೆ ರೀ. ತದನಂತರ ದೇವರು ಏನು ಮಾಡ್ತಾನೆ ಕೆಳಗಡೆ ಅಂದ್ರೆ ಭಾಳ ವಿಚಿತ್ರ ಮಾಡ್ತಾನೆ ರೀ. ದೇವರಲ್ಲಿ ಭಾಳ ವಿಚಿತ್ರ. ದಾವೀದನು ನಿಜವಾಗಲೂ ಬಲು ಬಿಕ್ಕಟ್ಟಿನಲ್ಲಿ ಹೋಗ್ಬಿಡ್ತಾನ. ದಾವೀದನು ಮಾಡಿರುವಂಥ ತಪ್ಪು ಹೇಳಿದ್ರು ಸಹ ಕೇಳದೆ ತಪ್ಪು ಮಾಡಿರುವುದರಿಂದ, ಆ ದೇವರಿಗೆ ವಿರೋಧವಾಗಿ ನಡೆದಿರುವುದರಿಂದ ಆ ತಪ್ಪನ್ನು ಸರಿದಿದ್ದುಕೊಂಡು ಮತ್ತೆ ಇಲ್ಲೇನಂತ ಪ್ರಾರ್ಥನೆ ಮಾಡ್ತಾನ? ನಾನು ಬುದ್ಧಿಹೀನವಾದ ಕಾರ್ಯವನ್ನು ಮಾಡಿದ್ದೇನೆ ದೇವ, ನಿನ್ನ ಸೇವಕನಲ್ಲ ನಾನು, ನನ್ನನ್ನು ಕ್ಷಮಿಸು ಅಂತೇಳಿ. ನನ್ನ ಕ್ಷಮಿಸು, ಕರುಣಮಯನಲ್ಲ ನೀನು, ಕೃಪಾಪೂರ್ಣನಲ್ಲ ನೀನು ಕ್ಷಮಿಸುವಂಥ ದೇವರಲ್ಲ ನೀನು ಎಂದು ಅಂದುಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡ್ತದನ್ನ ಪ್ರೇರೆ. ಪ್ರಾರ್ಥನೆ ಮಾಡಿದ ನಂತರನೇ ದೇವರ ಆ ಪ್ರಾರ್ಥನೆ ಕೇಳಿದ ನಂತರನೇ ದಾವೀದನಿಗೆ ಏನು ಹೇಳಿ ಕಳಿಸ್ತದ ನೋಡ್ರಿ ಪ್ರೇರೆ ಕೆಳಗಡೆ. ಹೋದ್ರೆ ಹಾಗೆ ಏನಂತಾರೆ? ಆತನು ದಾವೀದನ ದರ್ಶಿಯಾದ ಗಾದನಿಗೆ ಈತನು ದಾವೀದನ ದರ್ಶಿಯಾದ ಗಾದನಿಗೆ ಹೇಳಿದ್ದೇನೆಂದರೆ, ಈ ಮಾತನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ನಾನು ಮನುಷ್ಯ ಅಲ್ಲ. ನಾನು ಇಲ್ಲಿ ನಿಂತು ವಾಕ್ಯ ಹೇಳ್ತೀನಿ, ಕುಶಲ್ ಬ್ರದರ್ ಹೇಳ್ತಾನೆ, ನೆಕ್ಸ್ಟ್ ರಾಜು ಬ್ರದರ್ ಹೇಳ್ತಾನೆ, ನೆಕ್ಸ್ಟ್ ಮನೋಹರ್ ಬ್ರದರ್ ಹೇಳ್ತಾನೆ, ಯೇಸು ಬ್ರದರ್ ಹೇಳ್ತಾನೆ, ಆಮೇಲೆ ಸಿಸ್ಟರ್ ಕೂಡ ಹೇಳ್ತಾರೆ. ಒಬ್ಬೊಬ್ಬರು ವಾಕ್ಯ ಹೇಳೋರು, ಕಲ್ತುಕೊಳ್ಳೋರು, ದೇವ್ರ ಜ್ಞಾನ ಕೊಡ್ತಾನೆ. ಆದರೆ ಜ್ಞಾನ ಕೊಟ್ಟ ನಂತರನೇ ನಾವು ಎಷ್ಟು ಜಾಗರೂಕತೆಯಿಂದ ನಾವು ದೇವರಲ್ಲಿ ಜೀವಿಸಬೇಕೆಂಬುದೇ ಬಹಳ ಪ್ರಾಮುಖ್ಯತೆ. ದಾವೀದನಿಗೆ ಬಹಳಷ್ಟು ಜ್ಞಾನ ಕೊಟ್ಟಾನ ದೇವರು. ಕೊಟ್ಟರು ಸಹ ಯಾರ ಪ್ರೇರೇಪಣೆಗೆ ಒಳಗಾದರೆ? ಸೈತಾನನ ಪ್ರೇರೇಪಣೆಗೆ. ಇದೊಂದೇ ಒಳಗಾದ್ನ? ಇನ್ನೂ ಅನೇಕ ಸಲ ಒಳಗಾಗಿಲ್ವಾ? ಭಾಳ ತಲ್ಲಿ ಹೋಗ್ಯಾನ ದಾವೀದ ಮಹಾರಾಜನು. ಆದರೂ ದೇವರ ಬಿಡಲಿಲ್ಲ ದಾವೀದ ಮಹಾರಾಜನು. ಯಾಕೆ ಬಿಡಲಿಲ್ಲ ಅಂತಂದರೆ, ಇಲ್ಲಿ ಆತನು ದಾವೀದನ ದರ್ಶಿಯಾದ ಗಾದನಿಗೆ ಹೇಳಿದ್ದೇನೆಂದರೆ, ದೇವರು ನೀನು ದಾವೀದನ ಹತ್ತಿರ ಹೋಗಿ, ಯಾರಿಗೆ ಹೇಳ್ತಾನೆ ಈ ಮಾತು? ಗಾದನಿಗೆ ಹೇಳ್ತಾನೆ. ರೈಟಾ?
ಗಾದನಿಗೆ ಏನಂತ ಹೇಳ್ತಾನ? ಏನಂತ ಹೇಳ್ತದ ನೋಡ್ರಿ ಪ್ರೇರೆ, ಹೇಳಿದ್ದೇನೆಂದರೆ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ, ನಾನು 3 ವಿಧವಾದ ಶಿಕ್ಷೆಯನ್ನು ನಿನ್ನ ಮುಂದೆ ಇಡುತ್ತೇನೆ. ಏನು ಇಡ್ತಾನಂತಪ್ಪ? 3 ಶಿಕ್ಷೆ. ಯಾರ ಮುಂದೆ ಇಡ್ತಾನ? ದಾವೀದನ ಮುಂದೆ. ಈ ಗಾದನಿಗೆ ದೇವರು ಹೇಳಿ ಕಳಿಸ್ತಾ ಇದ್ದಾನೆ. ಏನ್ರಿ? ದಾವೀದನ ದರ್ಶಿಯಾದ ಗಾದನಿಗೆ ದೇವರು ಹೇಳಿ ಕಳಿಸುವುದು ಏನಂದರೆ, ನಾನು 3 ವಿಧವಾದ ಶಿಕ್ಷೆಯನ್ನು ನಿನ್ನ ಮುಂದೆ ಇಡ್ತೇನೆ. ಅವುಗಳಲ್ಲಿ ಒಂದೊಂದನ್ನು 3 ಶಿಕ್ಷೆ ಹೇಳ್ತಾ ಇದ್ದಾನೆ. 3 ಶಿಕ್ಷೆ. ಇವರ ಚಾಯ್ಸ್, ನಿಮ್ಮ ಡಿಸಿಷನ್. ಏನ್ರಿ? ಇವರ ಚಾಯ್ಸ್. ಇವತ್ತು ನಮ್ಮ ಡಿಸಿಷನ್ ನಮ್ಮ ಕೈಯಲ್ಲಿದೆ. ದೇವರು ಎಷ್ಟು ನೀಟಾಗಿ, ಎಷ್ಟು ಅದ್ಭುತವಾದ ರೀತಿಯಲ್ಲಿ ಬೈಬಲ್ ಗ್ರಂಥದಲ್ಲಿ ಬರೆಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡಿದರೆ, ಒಂದೊಂದು ವಿಷಯನ ನೋಡ್ರಿ ಪ್ರೇರೆ, ಎಷ್ಟು ಚೆನ್ನಾಗಿ ಹೇಳ್ತದಾನೆ. ಆಗ ಗಾದನು ದಾವೀದನ ಬಳಿಗೆ ಹೋಗಿ ಅವನಿಗೆ, ಯೆಹೋವನು ಹೇಳಿದ್ದೇನೆಂದರೆ 3 ವರ್ಷಗಳ ಕಾಲ ಬರ ಉಂಟಾಗಬೇಕು. ಒಂದು ಶಿಕ್ಷೆ. ರೈಟಾ? ಏನು ಹೇಳ್ತದನಮ್ಮ? 3 ವರ್ಷ ಬರ ಉಂಟಾಗಬೇಕು, ಇಲ್ಲವೇ 3 ತಿಂಗಳದವರೆಗೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗುವುದು ಬೇಕು ನೀನು. ನೋಡಿದರೆ, 2ನೇ ಶಿಕ್ಷೆ ಇದು. ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗಬೇಕು, 2ನೇ ಶಿಕ್ಷೆ. ಇಲ್ಲವೇ ಇಸ್ರಾಯೇಲರ ಸಮಸ್ತ ಪ್ರಾಂತ್ಯಗಳಲ್ಲಿಯೂ ಯೆಹೋವನು ಕಳಿಸಿದ ಸಮಾರಕಾದ ದೂತನಿಂದ ಉಂಟಾಗುವ 3 ದಿನಗಳ ಘೋರವಾದಿ ರೂಪವಾದ ಯೆಹೋವನ ಕತ್ತಿಯ ಬೇಕು. ಈ 3ರಲ್ಲಿ ಒಂದನ್ನು ಆರಿಸಿಕೋ ಎಂಬುದೇ ನನ್ನನ್ನು ಕಳಿಸಿದವನಿಗೆ ನಾನು ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಎಂದು ಹೇಳಿದನು ದಾವೀದನಿಗೆ. ಈಗೇನು ಮಾಡಬೇಕು ದಾವೀದನು? 3 ಶಿಕ್ಷೆ ದಾವೀದನ ಮುಂದೆ ಇಟ್ಟಿದ್ದಾನೆ. ಗಾದನ ಮುಖಾಂತರವಾಗಿ ಹೇಳಿ ಕಳಿಸಿದ್ದಾನೆ. ಎಂಥ ಅದ್ಭುತವಾದಂಥ ವಿಷಯ ನೋಡಿದರೆ, ಯಾವನಿಗೆ ಹೇಳಿದ ಮಾತು ದಾವೀದನ ಕೇಳಿದರೆ ಸ್ವಲ್ಪ ನಿಂತು ಯೋಚನೆ ಮಾಡಿದರೆ ಈ ಪ್ರಾಬ್ಲಮ್ ಬರ್ತಿರಲಿಲ್ಲ. ಆತನ ಮಾತೇ ಲೆಕ್ಕಿಸಲಿಲ್ಲ ಪ್ರೇರೆ. ಅಂದರೆ ಹೃದಯದ ಒಳಗಡೆ ಯಾರು ಪ್ರೇರ್ಪಣಿದೆ? ಸೈತಾನನ ಪ್ರೇರ್ಪಣಿದೆ. ಅಂದರೆ ಈ ಸೈತಾನನ ಪ್ರೇರ್ಪಣೆ ಇದ್ದವನು ಯಾರಂದರೆ ಲೆಕ್ಕಿಸೋದಿಲ್ಲ. ಇಲ್ಲಿ ಅರ್ಥ ಆಗ್ತದೆ ನಮಗೆ. ಏನ್ರಿ? ಅನ್ಯನಾದರೂ ಪರವಾಗಿಲ್ಲ ಪ್ರೇರೆ. ಏನ್ರಿ? ದೇವರನ್ನು ತಿಳಿಯದಿರುವವನಾದರೂ ಪರವಾಗಿಲ್ಲ ರೀ. ಏನು ದೇವರ ವಾಕ್ಯ ಅಲ್ಪ ಸ್ವಲ್ಪ ಗೊತ್ತಿದೆ ಅಂದರೆ ಪರವಾಗಿಲ್ಲ ರೀ. ದೇವರ ವಾಕ್ಯ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ತಿಳಿದಿರುವಂಥ ವ್ಯಕ್ತಿ ಯಾರು? ದಾವೀದ ಮಹಾರಾಜನು. ರೈಟಾ? ಈಗ ಸೋದರ ಒಂದು ವಚನವನ್ನು ಓದಿಸಿದೆ ನಮಗೆ. 1ನೇ ಅರಸು 2ನೇ ಅರಸು ಒಂದು ವರ್ಷ 2ನೇ ಅರಸು 2ನೇ ಅಧ್ಯಾಯ 3-4 ವಚನದಲ್ಲಿ ನಿರ್ತದರ ಮಾತು ಏನಂತ? ದಾವೀದನ ಅರಸಾಯ ಕಾಲವನ್ನು ಸಮೀಪಿಸಿದಾಗ ಲೋಕದವರ ಹಿಡಿದ ಮಾರ್ಗವನ್ನು ನಾನು ಹಿಡಿದಿದ್ದೇನೆ. ಸೊಲೊಮೋನನನ್ನು ಕರೆಸಿ ನೀನು ಮೊದಲನೇದಾಗಿ ದೇವರ ಆಜ್ಞೆಗಳನ್ನು ಪ್ರಕಾರವಾಗಿ ನಡಿ. ಈ ಮಾತು ಬೋಧಿಸಿದಂಥ ವ್ಯಕ್ತಿ, ಇಷ್ಟು ಜ್ಞಾನವನ್ನು ಬೋಧಿಸಿದಂಥ ವ್ಯಕ್ತಿ ಇಲ್ಲಿ ಯಾಕೆ ಮಿಸ್ಸ್ಟ್ಯಾಂಡಿಂಗ್ ಮಾಡಿಕೊಂಡ? ಇಲ್ಲಿ ಯಾಕೆ ದೇವರ ವಾಕ್ಯಕ್ಕೆ ಒಳಗಾಗಲಿಲ್ಲ? ನಿಜ ಅಲ್ರಿ? ಅಂದರೆ ದೇವ್ರ ವಾಕ್ಯ ತಿಳಿದವ್ರು ಎಂಥವರನ್ನಾಗಲು ಮೋಸ ಹೋಗ್ತಾರ? ಹೇಳ್ಬೇಕಮ್ಮ, ಅರ್ಥ ಆಗ್ತದಿಲ್ಲ? ಮೋಸ ಹೋಗಲ್ಲ? ಹೊಡಿತಾನ ಇಲ್ಲ ಸೈತಾನನು? ಹೊಡಿತಾನ ಪ್ರೇರೆ. ಮೋಸ ಹೋಗ್ತಾರ ಪ್ರೇರೆ. ಆದರೆ ಮೋಸ ಹೋಗದಂತೆ ಆ ಕಾಲದಲ್ಲಿ, ದಾವೀದನ ಕಾಲದಲ್ಲಿ ಯಾವನು ಇದ್ದರೂ ಸಹ ಆತನ ಮಾತು ಲೆಕ್ಕಿಸಲಿಲ್ಲ. ಇವತ್ತು ಪವಿತ್ರಾತ್ಮನಿದ್ದಾನೆ ನಮಗೆ ಸಹಾಯಕನಾಗಿ. ರೈಟಾ? ಇದ್ದಾನಂತೀರೇ ಇಲ್ಲಂತೀರೇ? ಇದ್ದಾನೆ. ಮತ್ತು ಆತನ ಎಚ್ಚರಿಸುವುದಿಲ್ಲ. ಇದು ತಪ್ಪು ಬ್ರದರ್, ಇದು ತಪ್ಪು ಸಿಸ್ಟರ್, ಇದು ದೇವರ ಪ್ರೇರೇಪಣೆ ಅಲ್ಲ ಬ್ರದರ್, ಇದು ಸೈತಾನನ ಪ್ರೇರೇಪಣೆ ಬ್ರದರ್ ಅಂತೇಳಿ ಹೇಳುವುದಿಲ್ಲ? ಖಂಡಿತವಾಗಲೂ ಹೇಳ್ತಾನೆ ಪ್ರೇರೆ.
ಯಾಕಂದರೆ ನಮ್ಮನ್ನು ಕಾಪಾಡುವುದಕ್ಕಾಗಿ ಇವತ್ತಿಗೂ ನರಳಾಟದಿಂದ ಇದ್ದಾನೆ. ಇರುವುದರಿಂದನೇ ಅಸಲು ನಮಗೋಸ್ಕರ ನಮ್ಮ ಮೇಲೆ ಇರುವಂಥ ನಿಗಾ ಪವಿತ್ರಾತ್ಮನಿಗೆ ಯಾರ ಮೇಲಿಲ್ಲರಿ ಲೋಕದಲ್ಲಿರುವಂಥವರು. ಯಾರ್ಯಾರು ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡ್ತಾರೋ, ಯಾರ್ಯಾರು ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ಯೇಸು ಕ್ರಿಸ್ತವರು ತೋರಿಸಿದಂಥ ಮಾರ್ಗದಲ್ಲಿ ಬದುಕುತ್ತಿದ್ದಾರೋ ಅವರೆಲ್ಲರ ಮೇಲೆ ಇರುವಂಥ ನಿಗಾ ಬೇರೆಯವ್ರ ಮೇಲಿಲ್ಲ. ಅಸಲು ಸ್ವಲ್ಪ ಆದರೂ ಆತನಿಗೆ ರಷ್ಟಲ್ಲಿಲ್ಲ ಪವಿತ್ರಾತ್ಮನಿಗೆ. ಆತನನ್ನು ಕುರಿತು ಕ್ರೈಸ್ತವರು ಭಾಳ ಜನರು ಭಾಳ ಕಡಿಮೆ ಆಲೋಚನೆ ಮಾಡ್ತಾರೆ ಪವಿತ್ರಾತ್ಮನನ್ನು ಕುರಿತು. ಆ ಪವಿತ್ರಾತ್ಮನ ಎಷ್ಟು ಕಷ್ಟಪಡ್ತಾ ಇದ್ದಾನಂದರೆ, ಯೇಸು ಸ್ವಾಮಿಯವರು 33 ವರ್ಷ 6 ತಿಂಗಳ ಇದ್ದುಕೊಂಡು ಕೇಶಿ ಭೂಲೋಕ ಯಾತ್ರೆಯನ್ನು ಮುಗಿಸ್ಕೊಂಡು ಕೇಶಿ ಹೋಗಿ ಪರದೇಶದಲ್ಲಿ ಪರಲೋಕದಲ್ಲಿ ಹ್ಯಾಪಿಯಾಗಿ ಕುಂತ್ಕೊಂಡು ಬಿಟ್ಟಾನ್ರಿ. ಆದರೆ ಯೇಸು ಕ್ರಿಸ್ತು ಹೋದ ನಂತರನೇ ಪವಿತ್ರ ಆತ್ಮನು ಯಾರ್ಯಾರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾರೋ ಅವರ ಹೃದಯದಲ್ಲಿ ಎಲ್ರಿಗೂ ಸಪೋರ್ಟ್ ಸಹಾಯಕನಾಗಿ ಇದ್ದುಕೊಂಡಿದ್ದಾನೆ. ಇವತ್ತಿಗೂ 2026 ವರ್ಷ ಆಯಿತು ಪವಿತ್ರಾತ್ಮನೇ ಇಲ್ಲಿ ಇದ್ದುಕೊಂಡು ಎಷ್ಟು ನರಳಾಟದಿಂದ ಜೀವಿಸ್ತಾ ಇದ್ದಾನೆಂಬುದಾಗಿ ಯಾರಿಗೂ ಕ್ರೈಸ್ತವ್ರಿಗೆ ಅರ್ಥ ಆಗುತ್ತಾ ಇಲ್ಲ. ಯಾಕೆ ಆತನ ನರಳಾಟ ಅಂದರೆ ಪಾಪ ಮತ್ತು ಶಿಕ್ಷೆ. ಪಾಪ ಮತ್ತು ಶಿಕ್ಷೆ. ದಾವೀದನು ಪಾಪ ಮಾಡಿದ ಬುದ್ಧಿಹೀನನ ಕಾರ್ಯವನ್ನು ನಾನು ಮಾಡಿದ್ದೇನೆ, ದೇವರೇ ನನ್ನನ್ನು ಕ್ಷಮಿಸು, ನಿನ್ನ ಸೇವಕನಲ್ಲ ನಾನು, ನೀನು ಕ್ಷಮಿಸುವಂಥ ಕರುಣಾಮಯನಲ್ಲ, ಕೃಪಾಪೂರ್ಣನಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ದೇವರು ಧರಿಸಿಯಾದ ಗಾದನ ಮುಖಾಂತರವಾಗಿ 3 ವಿಧವಾದ ಶಿಕ್ಷೆಗಳನ್ನು ದಾವೀದನ ಮುಂದೆ ಇಡು. 3 ವಿಧವಾದ ಶಿಕ್ಷೆಗಳನ್ನು. ಮೊದಲನೇ ಶಿಕ್ಷೆ ಯಾವುದೋ 3 ವರ್ಷಗಳ ಕಾಲ ಬರಗಾಲ ಬೇಕು. ನೋಡ್ರಿ ಪ್ರೇರೆ, ಮೊದಲನೇ ಶಿಕ್ಷೆ ಏನಂತ ಹೇಳ್ತದ ನೋಡ್ರಿ. 3 ವರ್ಷಗಳ ಕಾಲ ಬರ ಉಂಟಾಗಬೇಕು. ಇಲ್ಲವೇ ಒಂದನೇ ಶಿಕ್ಷೆ, ಇಲ್ಲವೇ 3 ತಿಂಗಳವರೆಗೂ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗುವುದು ನಿನಗೆ ಬೇಕು. ದಾವೀದನೇ ನೀನೇ ಡಿಸೈಡ್ ಮಾಡ್ಕೊ, ನಿನ್ನ ಶತ್ರು ಕತ್ತಿಗೆ ಬಲಿ ಮಾಡಿಬಿಡಲೇ. ಎಂಥ ಇಕ್ಕಟ್ಟು ತಂದಿಟ್ಟಾರೆ ದೇವರು. 2ನೇದು. 3ನೇದು, ಇಲ್ಲವೇ ಇಸ್ರಾಯೇಲರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳಿಸಿದ ಸಮ್ಮಕಾರ ದೂತನ ನಿಂದ ಉಂಟಾಗುವ 3 ದಿನಗಳ ಘೋರವಾದಿ ರೂಪವಾದ ಯೆಹೋವನ ಕತ್ತಿಯೇ ಬೇಕು. ಈ 3ರಲ್ಲಿ ಒಂದನ್ನು ಆರಿಸಿಕೋ ಎಂಬುದೇ ನನ್ನನ್ನು ಕಳಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಎಂದು ಹೇಳಿದನು. ಡಿಸಿಷನ್ ನಿಂದು ದಾವೀದ್, ಯುವರ್ ಚಾಯ್ಸ್. ಏನು ಶಿಕ್ಷೆ? ನೀನು ಕತ್ತಿಗೆ ಬಲಿ ಆಗುತ್ತೆ, ಅಥವಾ ನಿನ್ನ ಮೇಲೆ ನೀನು ಮಾಡಿರುವಂಥ ಪಾಪದಿಂದ ಇಸ್ರಾಯೇಲರಿಗೆ ಬಲಿ ಆಗಬೇಕಾ, ಅಥವಾ 3 ವರ್ಷಗಳ ಕಾಲ ಬರಗಾಲ ಬರಬೇಕಾ? ಯಾವುದು ಡಿಸಿಷನ್? ಯುವರ್ ಚಾಯ್ಸ್. ಹೇಳು. ನೀನು ಏನಾದರೂ ಹೇಳಿದ್ರಲ್ಲ, ನಾನು ಓಕೆ ನನಗೆ ಕಳಿಸಿದಾತನ ಮುಂದೆ ನಾನು ಹೇಳಬೇಕಲ್ಲ ಅಂತ ಹೇಳಿದಾಗ ದಾವೀದನು ಏನು ಮಾಡ್ಬೇಕ್ರಿ? ದಾವೀದನು ಪ್ರಾರ್ಥನೆ ನೋಡ್ರಿ ಹೆಂಗೈತೆ. ದಾವೀದನ ಟೆಕ್ನಿಕ್ ನೋಡ್ರಿ ಹೇಗಿದೆ. ದಾವೀದನ ಒಂದು ಆಲೋಚನೆ ನೋಡ್ರಿ ಹೇಗಿದೆ. ಭಕ್ತನಲ್ರಿ. ದಾವೀದನು ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದ ನಂತರ ಕೆಳಗಡೆ ದೇವರ ಸಂಗಡ ಏನಂತ ಮಾತಾಡ್ತದ ನೋಡ್ರಿ ಪ್ರೇರಿ. ಕೆಳಗಡೆ ಏನಂತ ಹೇಳ್ತದನ್ನು ಓದಿರಿ ಒಂದು ಸಾರಿ. ಅದಕ್ಕೆ ದಾವೀದನು, ನಾನು ಬಹು ಇಕ್ಕಟ್ಟಿನಲ್ಲಿ ಇರುತ್ತೇನೆ. ನೋಡಿದ್ರೆ ಮತ್ತು ದೇವ್ರನ್ನ ಹೆಂಗೆ ತೆಗೆದುಕೊಂಡು ಬರ್ತಾನ? ಎಷ್ಟು ಅದ್ಭುತವಾಗಿ ತೆಗೆದುಕೊಂಡು ಬರ್ತಾನ. ನೋಡಿದ್ರೆ ದೇವರು ಮಾತುಗಳನ್ನು ತಿಳಿದುಕೊಂಡಿರುವಂಥ ದಾವೀದನು ನಾನು ಬಲು ಇಕ್ಕಟ್ಟಿನಲ್ಲಿ ಇರುತ್ತೇನೆ, ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ದೇವರ ಹಸ್ತದಲ್ಲಿ ಬೀಳುತ್ತೇನೆ. ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳದಂತೆ ಹೇಳಿದನು. ನೋಡಿದರೆ ಪ್ರೇರೆ ಎಂಥ ಮಾತು ಹೇಳ್ತದನ ದಾವೀದ ಮಹಾರಾಜನು. ಮತ್ತು ಪ್ರಾರಂಭ ಮಾಡ್ತಾನೆ ದೇವ್ರನ್ನ ಹೇಗೆ ಹತ್ತಿರ ಇಟ್ಕೊಂಡು ಹೋಗ್ತಾನೆ ನೋಡ್ರಿ. ದೇವರೇ, ಬಲು ಇಕ್ಕಟ್ಟಿನಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟಿನಿ ಪ್ರಭು, ನಾನು ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಮೇಲೆ ಏನೋ ನಾನು ಬುದ್ಧಿಹೀನನ ಕಾರ್ಯವನ್ನು ಮಾಡಿ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೀನಿ ದೇವರೇ, ನಿನ್ನ ಸೇವಕನಾದ ನನ್ನನ್ನು ಕ್ಷಮಿಸು ಅಂದ.
ಆ ಕ್ಷಮಾಪಣೆ ಪ್ರಾರ್ಥನೆಯನ್ನು ಕೇಳಿಕೊಂಡು ಆ ಪಾಪಕ್ಕೆ ಶಿಕ್ಷೆ ದಾವೀದನ ಮುಂದೆನೇ ಇಟ್ಟಿದ್ದಾನೆ. 3 ವಿಧವಾದ ಶಿಕ್ಷೆ. ಒಂದು ಬರಗಾಲ ಬೇಕಾ, ಒಂದು ನೀನು ಹೋಗಿ ಕತ್ತಿಗೆ ಬಲಿಯಾಗುತ್ತೀಯಾ, ಅಥವಾ ಇಸ್ರಾಯೇಲ್ರಿಗೆ ವಾದಿಯನ್ನು ಉಂಟು ಮಾಡಬೇಕಾ? ಈ 3ರಲ್ಲಿ ಯುವರ್ ಚಾಯ್ಸ್, ನಿನ್ನ ಡಿಸಿಷನ್ ದಾವೀದ್. ನೀನು ಯಾವುದನ್ನು ಆರಿಸಿಕೊಳ್ಳುತ್ತೆ ಬೇಗ ಹೇಳು, ನಾನು ಹೋಗಿ ಅಲ್ಲಿ ಹೇಳಬೇಕಂತೇಳಿ ಗಾದನ ಹೇಳ್ತಾ ಇದ್ದಾನೆ. ಆಗ ದಾವೀದನು ಇದೇನು ಮಾಡಬೇಕು ನನಗೆ ಅರ್ಥ ಆಗದೆ, ದೇವ ನಾನು ಬಲು ಇಕ್ಕಟ್ಟಿನಲ್ಲಿ ಬಿದ್ದಿದ್ದೇನೆ, ಬಲು ಇಕ್ಕಟ್ಟಿನಲ್ಲಿ, ನಿನ್ನ ಹಸ್ತದ ಕೈಯಲ್ಲೇ ಇದ್ದೀನಿ ನಾನು, ನಿನ್ನ ಕೃಪಾಪೂರ್ಣನಲ್ಲ. ನೋಡಿದರೆ ದೇವರಿಗೆ ವಿರೋಧವಾದ ಕೆಲಸ ಮಾಡಿ ಮತ್ತು ದೇವರನ್ನ ಹೇಗೆ ಹೊಗಳ್ತಾ ಇದ್ದಾನೆ, ನೀನು ಕೃಪಾಪೂರ್ಣನಲ್ಲ, ಕರುಣಾಮಯನಲ್ಲ, ನೀನು ಕರುಣಿಸುವಂಥ ದೇವರಲ್ಲ, ನಾನು ಮಾಡಿರುವಂಥದ್ದು ತಪ್ಪೇ ನಿಜ ಎಂಬುದಾಗಿ ಹೇಳ್ತಾ ಇದ್ದಾನೆ ರೀ. ಇವತ್ತಿಗೂ ಪ್ರಪಂಚದಲ್ಲಿರುವಂಥ ಕ್ರೈಸ್ತವರು ಎಲ್ಲರೂ ಬೈಬಲ್ನ ಹಿಡಿದುಕೊಂಡಿರುವಂಥ ಆತ್ಮೀಯ ಸೋದರರೆಲ್ಲರೂ ಬೈಬಲ್ನ ಪರಿಶೋಧನೆ ಮಾಡುವಂಥವರು ತಾವು ಮಾಡಿರುವಂಥ ತಪ್ಪಿಗೆ ಏನಾದರೂ ಶಿಕ್ಷೆ ಹಾಕಿಕೊಂಡಾರಾ? ಹೇಳಿ, ಹಾಕಿಕೊಂಡವರು ಇದ್ದಾರಾ? ತಾವು ಮಾಡಿರುವಂಥ ಪಾಪಕ್ಕೆ ಶಿಕ್ಷೆ ತಮಗೆ ತಾವೇ ಏನಾದರೂ ಹಾಕಿಕೊಂಡಾರಾ? ಹಾಕಿಕೊಳ್ಳುತ್ತಾ ಇಲ್ಲ. ಮತ್ತು ಏನಾಗ್ತಾರೆ ಇವರು? ತಮ್ಮಲ್ಲೇ ದೊಡ್ಡ ಪಾಪ ಇರ್ತದೆ, ಇನ್ನೊಬ್ಬರು ಪಾಪವನ್ನು ಎತ್ತಿ ತೋರಿಸ್ತಾರೆ. ರೈಟಾ? ಅಲ್ಲೂ ತಮಗೆ ತಾವು ಶಿಕ್ಷೆ ಹಾಕಿಕೊಂಡು ಹೇಗೆ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ತುಂಬ ಅದ್ಭುತ ರೀ. ಪೌಲವರು ಒಂದು ಸಾರಿ ಅಪೊಸ್ತಲ ಕಾರ್ಯಗಳನ್ನು ತೆಗೆದುಕೊಳ್ಳೋಣ ರೀ. ಅಪೊಸ್ತಲ ಕಾರ್ಯಗಳನ್ನು ಎಲ್ಲರೂ ತೆಗೆದು 9ನೇ ಅಧ್ಯಾಯ ಎಲ್ಲರೂ ತೆಗೆದುಕೊಳ್ಳೋಣ. ಯಾಕಂದರೆ ಪೌಲವರು ಜೀವಿತ ಹೇಗಿದೆ, ಆತನ ಜೀವಿತದಲ್ಲಿ ಆತನು ಹೇಗೆ ಜೀವಿಸಿದನೆಂಬುದಾಗಿ ನಮಗೆ ಅರ್ಥ ಆಗುತ್ತದೆ ಪ್ರೇರ, ಅರ್ಥ ಆಗಿದೆ, ನಿಮಗೆ ಗೊತ್ತು. ಆದರೂ ನಾನು ಆ ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರ, ದೇವ್ರ ಮಕ್ಕಳಿರ. ಏನಂತ ಬರೆಸಲ್ಪಟ್ಟಿದ್ದಾನಂತಂದರೆ, ಒಂದು ಸಾರಿ 9ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದಿಕೊಳ್ಳೋಣ. 9ನೇ ಅಧ್ಯಾಯ 9ನೇ ವಚನ. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ಏನ್ರಿ ಇಲ್ಲಿ ಏನು ನಡೆದದ? ಪೌಲನಿಗೆ ಏನು ಕಾಣಿಸ್ತಾ ಇಲ್ಲಮ್ಮ? ಕಣ್ಣು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ದೇವರು ಶಿಕ್ಷೆ ಕೊಟ್ಟಿದ್ದಾನೆ. ದೇವರು ಡೈರೆಕ್ಟ್ರಾಗಿ ಎದುರಿಗೆ ಬಂದು ಹೇಳಿದಾನಲ್ಲ. ಹೇಳ್ರಿ, ಇದನ್ನೇನು ಮಾಡ್ತದಾನ ಪೌಲು? ಪ್ರಧಾನಮಂತ್ರಿ ಹತ್ರ ಹೋಗಿ, ಪ್ರಧಾನಿಯವರೇ, ಇಲ್ಲಿ ಇರುವಂಥ ಎಲ್ಲ ಕ್ರೈಸ್ತವರನ್ನು ನಾನು ನಾಶನ ಮಾಡಿಬಿಟ್ಟಿದ್ದೀನಿ, ಅಧಿಕಾರಿಗಳೇ. ಈಗ ಉಳಿದಿರುವಂಥ ಸ್ವಲ್ಪ ಜನ ಎಲ್ಲಿದ್ದಾರೆ? ದಮಸ್ಕ ಪಟ್ಟಣದಲ್ಲಿದ್ದಾರೆ. ಮತ್ತು ನಾನು ಅಲ್ಲಿ ಹೋಗಿ ಅವರೆಲ್ಲರನ್ನು ಸಂಹರಿಸಿ ಅವರೆಲ್ಲರನ್ನ ಸಾಯಿಸಿ ಬರಬೇಕಲ್ಲ. ಮತ್ತು ನಾನು ಈಗ ಹೋಗ್ಬೇಕಂದ್ರೆ ಅವ್ರನ್ನ ಮರ್ಡರ್ ಮಾಡಬೇಕಂದ್ರೆ, ಕೊಲೆ ಮಾಡಬೇಕಂದ್ರೆ, ಅವ್ರನ್ನ ಸಂಹರಿಸಿಬಿಡ್ಬೇಕಂದ್ರೆ, ಅವ್ರು ನಿಲ್ಲದಂತೆ ಮಾಡಬೇಕಂತಂದರೆ ನಮಗೆ ನಿಮ್ಮ ಒಂದು ಪರ್ಮಿಷನ್ ಬೇಕು. ನೀವೊಂದು ಲೆಟ್ರ್ ಬರೆದು ಕೊಡಬೇಕು, ಸ್ಟೇಟ್ಮೆಂಟ್ ಕೊಡಬೇಕು. ನೀವೊಂದು ಪರ್ಮಿಷನ್ ಲೆಟ್ರ್ ಕೊಟ್ಟರೆ ನಾನು ದಮಸ್ಕ ಪಟ್ಟಣಕ್ಕೆ ಹೊರಡ್ತೀನಿ, ನಾನು ಒಬ್ಬರನ್ನ ಇಲ್ಲದಂತೆ ನಾಶ ಮಾಡ್ತೇನೆ ಅಂತೇಳಿ ತಿಳಿದುಕೊಂಡು ಕೇಶಿ ಆ ಏನ್ರಿ ಲೆಟ್ರ್ ತೆಗೆದುಕೊಂಡು ಕೇಶಿ ಎಲ್ಲ ವಿಧವಾದ ರೀತಿಯಲ್ಲಿ ಬರೆಸ್ಕೊಂಡು ಕೇಶಿ ಎಲ್ಲಿಗೆ ಹೊರಡ್ತಾನೆ ಆತನು? ದಮಸ್ಕ ಪಟ್ಟಣಕ್ಕೆ ಹೊರಡ್ತಾನ್ರಿ. ಯಾಕೆ? ಅವ್ರನ್ನ ಸಾಯಿಸುವುದಕ್ಕೆ ಹೊರಡ್ತಾನ್ರಿ. ಕ್ರೈಸ್ತವ್ರನ್ನ, ಅಪೊಸ್ತಲರನ್ನ ಸಾಯಿಸಬೇಕಂತೇಳಿ ಹೊರಡುವಂಥ ವೇಳೆ ಸಮಯದಲ್ಲಿ ಒಂದು ಸಾರಿ 3ನೇ ವಚನವನ್ನು ನಾವು ಓದಿಕೊಳ್ಳೋಣ ರೀ. 9ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದ ಒಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತ್ತು. ಅವನ ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಈ ವಾಣಿ ಎಲ್ಲಿಂದ ಬಂತು? ಯಾರು ಮಾತಾಡ್ಲಿಕ್ಕೆಚ್ಚಾರ? ಯೇಸು ಸ್ವಾಮಿಯವರು. ರೈಟಾ? ಈ ವಾಣಿಯವರು ಯೇಸು ಸ್ವಾಮಿಯವರೇ ಡೈರೆಕ್ಟ್ರಾಗಿ ಯಾರ ಜೊತೆ ಮಾತಾಡ್ತಾ ಇದಾರ? ನೆಲಕ್ಕೆ ಉರುಳಿ ಬಿದ್ದ ಪೌಲನ ಸಂಗಡ. ರೈಟಾ?
ಪೌಲನ ಸಂಗಡ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಏನು ಹೇಳ್ತದೆ ನೋಡ್ರಿ. ಓದಮ್ಮ. ವಾಣಿಯನ್ನು ಕೇಳಿದನು. ಅವನು, ಕರ್ತನೇ, ನೀನು ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ, ನಾನು ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದ ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ರೈಟಾ? ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ರೈಟಾ? ಇವರು ಮೂಕರಂತೆ ನಿಂತಾರಂತ, ಅಂದರೆ ಮಾತು ಬರ್ತಾ ಇಲ್ಲ. ಅಂದರೆ ಇವ್ರು ಏನು ಕೇಳ್ಯಾರ? ಸ್ವರ ಕೇಳ್ಯಾರ, ಧ್ವನಿ ಕೇಳ್ಯಾರ. ರೈಟು. ಈಗ ಯೇಸು ಪ್ರಭು ಅವರು ಡೈರೆಕ್ಟ್ ಆಗಿ ಏನು ಹೇಳ್ತಾ ಇದಾರ? ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ? ರೈಟಾ? ಹೇಳ್ಯಾರಲ್ಲ. ಹಿಂಸೆ ಪಡಿಸೋಕೆ ಹೊಂಟಿರೋದು ಯಾರನ್ನ? ಈತನು ಅಪೊಸ್ತಲರನ್ನ. ಯಾರಿವರು? ದೈವಜನರು ಇವರು, ಅಪೊಸ್ತಲರು, ದೇವರ ಸೇವೆ ಮಾಡುವಂಥವ್ರು. ಇವರಿಗೆ ಹಿಂಸೆ ಪಡಿಸೋದಕ್ಕೆ ಪೌಲನ್ನು ಹಿಂಸೆ ಪಡಿಸೋದಕ್ಕೆಲ್ಲ ಸಾಯಿಸೋಕ್ಕೆ ಹೊಂಟಾನ. ಹೋಗುವಂಥ ವೇಳೆ ಸಮಯದಲ್ಲಿ ದಾರಿ ಮಧ್ಯದಲ್ಲಿ ನಡೆದಂಥ ಘಟನೆಯಲ್ಲಿ ಯೇಸು ಸ್ವಾಮಿಯವರು ಕ್ಲಿಯರ್ ಆಗಿ ಹೇಳ್ತಾನೆ, ನಾನೇ ಅಲ್ಲ, ನೀನು ಯಾರನ್ನ ಹಿಂಸಿಸ್ತಿದೆಯೋ ಆ ಯೇಸುವೆ ನಾನು ಎಂದು ಹೇಳುತ್ತಿದ್ದಾನೆ. ರೈಟು. ತೆಳಗಡೆ ಹೋದ್ರಿ. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನು ಕಾಣಿಸಲಿಲ್ಲ. ರೈಟಾ? ಈಗ ಯೇಸು ಸ್ವಾಮಿ ನಾನು ಅಂತ ಹೇಳಿದಾಗ ಕೂಡ ಈತನ ಕಣ್ಣೆ ಹಾಕೋದು ಬೇಕಲ್ರಿ? ಡೈರೆಕ್ಟ್ರಲ್ಲ ಇಲ್ಲಿ ಸಾಕ್ಷಿ ಕ್ಲಿಯರಾಗಿ ಕಾಣ್ತದಲ್ಲ. ಈತನು ಹಿಂಸೆ ಪಡಿಸೋದಕ್ಕೆ ಹೋಗಿದ್ದು ಕ್ರೈಸ್ತವ್ರನ್ನೇ. ಆ ಕ್ರೈಸ್ತವ್ರಿಗೆ ಹಿಂಸೆ ಉಂಟಾದರೆ ಯಾರಿಗೆ ಹಿಂಸೆ ಉಂಟಾದಾಗ? ಯೇಸು ಕ್ರಿಸ್ತಿಗೆ ಹಿಂಸೆ ಉಂಟಾದಾಗ ಆ ಹಿಂಸೆ ತಾಳದೆ ಯೇಸು ಕ್ರಿಸ್ತ ಡೈರೆಕ್ಟರ್ ಬಂದುಬಿಟ್ಟಿದ್ದಾನೆ. ಅಲ್ಲಿಗೆ ಹೋಗಿ ಕೊಡ್ತಾ ಇಲ್ಲ. ಪಕ್ಕನೆ ಬೆಳಕು ಬಂದು ಆ ಬೆಳಕಿನಲ್ಲಿ ಮಿಂಚುತ್ತಾ ಬಂದರೆ ನೆಲಕ್ಕೆ ಬಿದ್ದ ತಕ್ಷಣವೇ ಆಗ ಕರ್ತನೆ ನೀನು ಯಾರಂತ ಕೇಳಿದಾಗ ನೀನು ಯಾರನ್ನಾದರೂ ಹಿಂಸಿಸಿಕೊಂಡಿದ್ದು ಆ ಯೇಸುವೆ ನಾನು ಎಂದು ಹೇಳ್ತಾ ಇದ್ದಾನಲ್ಲ. ಹೇಳಿದ ಮೇಲೆ ಕಣ್ಣಾಕಿ ಊದವು. ನೋಡಿದ್ರೆ ನಿಜ ರೀ. ದಾವೀದನಿಗೆ 3 ಶಿಕ್ಷೆಗಳು ಮುಂದೆ ಇಟ್ಟ ತಪ್ಪು ಮಾಡಿದದಕ್ಕಾಗಿ. ಇವರ್ ಚಾಸ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತದೆ ನೋಡಿ. ನೀನು ಏನು ಆಲೋಚನೆ ಮಾಡ್ತದೆ? ನಿಂದಿರ್ತಾರ. ನಿನ್ನನ್ನು ನೀನು ಕಾಪಾಡಿಕೊಳ್ಳುತ್ತೀಯೋ ಅಥವಾ ನೀನೇ ಆ ಸಮಕರ ದೂತನ ಕತ್ತಿಗೆ ಬಲಿಯಾಗುತ್ತೀಯೋ ಅಥವಾ 3 ವರ್ಷಗಳ ಕಾಲ ಬರಗಾಲ ಬೇಕು ಅಥವಾ ಇಸ್ರೇಲ್ಗೆ ವಾದಿ ಉಂಟು ಆಗಬೇಕು, ನಿನ್ನ ಡಿಸಿಷನ್. ದಾವೀದನಿಗೆ ಇಲ್ಲಿ ಈತನಿಗೆ 3 ದಿನಗಳ ಕಾಲ ಕಣ್ಣು ಕಾಣದೇ ಇದ್ದೆ. ಅಷ್ಟೇ ರೀ, ಅಷ್ಟೇ. ಇದರಲ್ಲಿ ದಾವೀದನ ವಿಷಯದಲ್ಲಿ ಇದರ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕಾದಂಥ ವಿಷಯ ಏನಂದ್ರೆ ಪ್ರೇರೆ, ನಮಗೆ ನಾವು ಶಿಕ್ಷೆ ಹಾಕಿಕೊಳ್ಳಬೇಕು. ಪಾಪಕ್ಕೆ ಶಿಕ್ಷಾ, ದೇವರಿಂದ ಬರುವಂಥ ಶಿಕ್ಷೆಗೆ ಮೊದಲು ನಮಗೆ ನಾವು ಶಿಕ್ಷೆ ಹಾಕಿಕೊಂಡ್ರೆ ಆ ದೇವರು ಶಿಕ್ಷಿಸುವಂಥ ಆ ಶಿಕ್ಷೆಗೆ ಒಳಗಾಗದೆ ನಾವು ತಪ್ಪಿಸಿಕೊಳ್ಳುತ್ತೀವಿ ಪ್ರೇರೆ, ತಪ್ಪಿಸಿಕೊಳ್ಳುತ್ತೀವಿ. ನಾವು ಮಾಡಿರುವಂಥ ತಪ್ಪಿಗೆ ನಾವೇ ಶಿಕ್ಷೆ ಹಾಕಿಕೊಳ್ಳಬೇಕು. ನಾವು ಮಾಡಿರುವಂಥ ಪಾಪಕ್ಕೆ ನಾವೇ ಶಿಕ್ಷೆ ಹಾಕಿಕೊಳ್ಳಬೇಕು. ನಾವು ಮಾಡಿರುವಂಥ ತಪ್ಪಿಗೆ ನಾವೇ ಶಿಕ್ಷೆ ಹಾಕಿಕೊಳ್ಳಬೇಕು. ನಮ್ಮ ಡಿಸಿಷನ್, ನಮ್ಮ ನಿರ್ಧಾರ. ಯಾಕಂದರೆ ದೇವರು ಪ್ರೀತಿಸಿಬಿಟ್ಟನಲ್ಲ, ಪ್ರೀತಿಸೇನಿಲ್ಲ ರೀ, ಪ್ರೀತಿಸಿಬಿಟ್ಟನಲ್ಲ. ನಮಗೋಸ್ಕರ ತನ್ನ ಮಗನನ್ನು ಕಳಿಸಿಕೊಟ್ಟನಿಲ್ಲ, ಕಳಿಸಿಕೊಟ್ಟನೆಂಬುದಾಗಿ ಗೊತ್ತು. ದೇವರು ಪ್ರೀತಿಸನೆಂಬುದಾಗಿ ಗೊತ್ತು. ಪಾಪಿಗಳಾಗಿರುವಂಥ ನಮ್ಮನ್ನು ಕ್ಷಮಿಸಿದ್ದಾನೆಂಬುದಾಗಿ ಗೊತ್ತು. ಆ ಪಾಪದಿಂದ ನಾವು ದೂರವಾಗಿರಬೇಕೆಂಬುದಾಗಿ ಗೊತ್ತು. ಆದರೆ ಪಾಪದಿಂದ ದೂರವಾಗಿರದೆ ಪಾಪಕ್ಕೆ ಹತ್ತಿರವಾಗಿದ್ದು ಪಾಪವನ್ನು ಪ್ರೀತಿಸುತ್ತಾ ಅನೇಕ ಸಭೆಗಳಲ್ಲಿ ಮೋಸವಾದ ರೀತಿಯಲ್ಲಿ ಜೀವಿಸುವವರು ಇದ್ದಾರೆ ಪ್ರೇರೆ. ಇದ್ದಾರೆ ಅಂತೀರೇ? ಇಲ್ಲ ಅಂತೀರೇ? ಇದ್ದಾರೆ. ಯಾಕೆ ಅಂದರೆ ವಾಕ್ಯ ಅವರಿಗೆ ಅರ್ಥ ಆಗುತ್ತಾ ಇಲ್ಲ. ಸೌಲನಿಗೆ 3 ದಿನಗಳ ಕಾಲ ಕಣ್ಣು ಕಾಣುತ್ತಾ ಇಲ್ಲ. ಆ ಕಣ್ಣು ಕಾಣದೇ ಇರುವಂಥ ವೇಳೆ ಸಮಯದಲ್ಲಿ ಏನ್ರಿ ಆತನಿಗೆ ಹಸಿವು ಸಹ ಆಗ್ತಾ ಇಲ್ಲ, ಏನು ತಿನ್ನುತ್ತಾ ಇಲ್ಲ, ಏನು ಕುಡಿಯುತ್ತಾ ಇಲ್ಲ ಅಂತಾರೆ. ಯಾಕೆ ಏನು ತಿನ್ನುತ್ತಾ ಇಲ್ಲ, ಏನು ಕುಡಿಯುತ್ತಾ ಇಲ್ಲ ಅಂದರೆ ಆತನು ಪರಿವರ್ತನೆ, ಆತನು ತಪ್ಪಾದ ಮಾಡಿರುವಂಥ ವಿಧಾನಗಳನ್ನು,
ಎಲ್ಲವನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ 3 ದಿನಗಳ ಕಾಲದವರೆಗೂ. ಎಲ್ಲ ಪರಿವರ್ತನೆ. ಅಯ್ಯೋ ನಾನೆಂಥ ತಪ್ಪು ಮಾಡಿದ್ದೀನಲ್ಲ. ನನ್ನ ಪ್ರಭು, ನನ್ನ ರಕ್ಷಕನು ನಾನು ನೆಲಕ್ಕೆ ಬಿದ್ದ ತಕ್ಷಣವೇ ನಾನು ಮಾಡಿರುವಂಥ ಹಿಂಸೆಗೆ ಈಗ ಕ್ರಿಸ್ತನು ಅಲ್ಲೇ ನನ್ನನ್ನು ಸಾಯಿಸಿಬಿಡ್ಬೇಕಲ್ಲ, ಅಲ್ಲೇ ಒಂದು ಕ್ಷಣದಲ್ಲಿ ಸಾಯಿಸಿಬಿಡ್ಬೇಕಲ್ಲ. ಸಾಯಿಸದೆ ನನಗೆ ಯಾಕೆ ಹಿಂಸೆ ಕೊಡುತ್ತಿ ಸೌಲ ಅಂತ ಕೇಳ್ತಾ ಇದ್ದಾನಂದರೆ, ನಾನು ಎಂಥ ಪಾಪ ಮಾಡಿದ್ದೀನಿ ಎಂಬುದಾಗಿ ಎದೆ ಒಡ್ಕೊಂಡು ಕಣ್ಣು ಕಾಣದೆ ತನ್ನನ್ನು ಕುರಿತು ತಾನು ಪರಿಶೋಧನೆ ಮಾಡಿಕೊಳ್ಳುತ್ತಾರೆ. ಏನ್ರಿ, ಗರ್ಭಿಣಿ ಸ್ತ್ರೀಯರನ್ನು ನೋಡದೆ ಸಾಯಿಸಿದ್ದೀನಿ, ಚಿಕ್ಕ ಮಗು ಎಂದು ಆಲೋಚನೆ ಮಾಡದೆ ಸಾಯಿಸಿದ್ದೀನಿ, ವೃದ್ಧಾಪದಲ್ಲಿ ಇದ್ದುಕೊಂಡು ಮೊಣಕಾಲು ಊರಿಕೊಂಡು ಪ್ರಾರ್ಥನೆ ಮಾಡ್ತಿದ್ರೆ ಅವರ ರುಂಡಗಳನ್ನು ಚೆಂಡಾಡಿ ಎಗ್ಗಿರಿಸಿದ್ದೀನಿ. ಅಯ್ಯೋ, ನಾನು ಎಂಥ ದ್ರೋಹಿ ಕೆಲಸ ಮಾಡಿದ್ದೀನಿ, ಎಂಥ ದ್ರೋಹಿಯಾಗಿ ಮಾಡಿದ್ದೀನಿ, ಎಂಥ ಪಾಪದಲ್ಲಿದ್ದೀನಿ. ಆದರೆ ಇವತ್ತು ಅವರನ್ನು ಪ್ರೀತಿಸುವಂಥ ದೇವರು, ಕರ್ತನಾಗಿರುವಂಥ ಯೇಸು ಕ್ರಿಸ್ತವರು ನನ್ನನ್ನು ಯಾಕಯ್ಯ ಹಿಂಸೆ ಪಡಿಸ್ತಿ ಎಂದು ನನ್ನ ಕೇಳ್ತಾನಂದರೆ, ಅಂತನು ಎಂಥ ದೇವರಾಗಿರ್ಬೋದು, ಎಂಥ ಕರುಣಾಮಯನಾಗಿರಬಹುದು, ಎಷ್ಟು ಪ್ರೀತಿಸ್ತಿರ್ಬೋದು. ನಾನು ಎಂಥ ದ್ರೋಹದ ಕೆಲಸ ಮಾಡಿದೆನೆಂದು ಹೇಳಿ ತನ್ನನ್ನು ಕುರಿತು ತಾನು ಪರಿಶೋಧನೆ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಪ್ರೇರೆ, ಎಷ್ಟು ದುಃಖ ಪಟ್ಟಿದ್ದಾನೆ, ಎಷ್ಟು ಕಣ್ಣೀರು ಸುರಿಸಿದ್ದಾನೆ, ಎಷ್ಟು ಬಾಧಪಟ್ಟಿದ್ದಾನೆ ಎಂಬುದಾಗಿ ನಮಗೆ ಆಲೋಚನೆ ಮಾಡಿದರೆ, ಎಲ್ಲ ಅಧ್ಯಾಯ ಓದಿದರೆ ನಮಗೆ ಅರ್ಥ ಆಗೋಗ್ಬಿಡ್ತದೆ. ಆತನ ನಿರ್ಧಾರ ತೆಗೆದುಕೊಂಡನು, ನನ್ನ ಜೀವಿತದಲ್ಲಿ ನಾನು ತಪ್ಪು ಮಾಡಬಾರದು, ನನಗೆ ನಾನೇ ಶಿಕ್ಷೆ ಹಾಕಿಕೊಳ್ಳಬೇಕು. ಆ ಶಿಕ್ಷೆ ಏನು ಗೊತ್ತಾ? ನಾನು ಯಾರಿಗಾದರೂ ಪ್ರಾಣವನ್ನು ತೆಗೆಯುವುದಕ್ಕೆ ಹೊರಟಿದ್ದೀನೋ ಅವರಿಗೋಸ್ಕರ ನಾನು ಇವತ್ತು ಪ್ರಾಣ ಕೊಡಬೇಕು, ನಾನು ಸಿದ್ಧನಾಗಬೇಕು. ನಾನು ಪ್ರಾಣ ತೆಗಿಬೇಕಂತೇಳಿ ಹೊರಟಿದ್ದೀನಲ್ಲ, ಇನ್ನು ಮೇಲೆ ನಸ್ಸಲಿಲ್ಲ, ನನ್ನ ಪ್ರಾಣನೇ ಹೋಗಬೇಕು ಇವತ್ತು ಕ್ರಿಸ್ತನ ನಿಮಿತ್ತವಾಗಿ. ನಾನು ಅಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಪೌಲನ್ರಿ 3 ದಿನಗಳ ಕಾಲದಲ್ಲಿ ಆತನು ಮಾಡಿರುವಂಥ ತಪ್ಪುಗಳು, ಪಾಪಗಳು ಎಲ್ಲವನ್ನು ನಿಜವಾಗಲು ಎಂಥ ಅದ್ಭುತ ರೀ. ಆತನು ಮಾಡಿದಂಥ ಪ್ರಸಂಗಗಳು, ಆತನು ಮಾಡಿದಂಥ ಬೋಧನೆ, ಎಂಥ ಬೋಧನೆ ಗೊತ್ತಾ ನಿಮಗೆ ಗೊತ್ತು? ಕೊರಿಂಥ ಪಟ್ಟಣ ಎಂಥ ಪಟ್ಟಣ ಇರೋದು? ಚರಿತ್ರೆ ಹಿಸ್ಟ್ರಿಯಲ್ಲಿ ಹೋದರೆ ದೊಡ್ಡ ಮಹಾಪಟ್ಟಣ. ಕ್ರಿಸ್ತು ಪೂರ್ವದಲ್ಲಿ 46 ವರ್ಷ, ಕ್ರಿಸ್ತು ಶಕದಲ್ಲಿ 46 ವರ್ಷ. 46 ಎಷ್ಟಾದವಮ್ಮ? 92 ವರ್ಷ. ಅಂದರೆ ಇಂಚುಮಿಂಚು 100 ವರ್ಷ. ಕ್ರಿಸ್ತು ಪೂರ್ವದಲ್ಲಿ ಕಟ್ಟಲ್ಪಟ್ಟಂಥ ಕೊರಿಂಥ ಪಟ್ಟಣ ಕ್ರಿಸ್ತು ಶಕದಲ್ಲಿ 46ಕ್ಕೆ ಬರಷ್ಟರ ಒಳಗಡೆ ಆಗಿ ಎಂಥ ಒಂದು ದೊಡ್ಡ ಪಟ್ಟಣ ಆಗಿ ಮಾರ್ಪಟ್ಟದಂದರೆ ಪ್ರೇರೆ, ದೊಡ್ಡ ಪಟ್ಟಣ. ಆ ಪಟ್ಟಣದಲ್ಲಿ ಇಂಥ ಬಿಸಿನೆಸ್ ಇಲ್ಲ ಎಂಬುದಾಗಿ ಹೇಳಲಿಕ್ಕಿಲ್ಲ. ಹೇಳ್ರಿ, ಇವತ್ತು ಕುದುರೆ ರೇಸ್ ಅಂತೀವಿ. ಆ ಪಟ್ಟಣದಲ್ಲಿ ಆಲ್ರೆಡಿ ಅಲ್ಲಿ ಉತ್ಪತ್ತಿ ಆಗಿಬಿಟ್ಟದ. ಜೂಜಾಟಗಳು ಅಂತೀವಿ, ಎಲ್ಲ ಉತ್ಪತ್ತಿ ಆಗಿಬಿಟ್ಟವ. ಇವತ್ತು ಪ್ರಪಂಚದಲ್ಲಿ ಏನಿದಾವೋ ಆ ಕೊರಿಂಥ ಪಟ್ಟಣದಲ್ಲಿ ಕೂಡ ಅಂಥ ಒಂದು ಪಟ್ಟಣಗಳನ್ನು ನಿಲ್ಲಿಕ್ಕಚ್ಚವ. ಆ ಪಟ್ಟಣದಲ್ಲಿ ಅನೇಕರು ಪ್ರವೀಣರು, ಪಂಡಿತರು, ಪಾಮಾರರು ಕೂಡ ಇದ್ದಾರೆ. ಏನ್ರಿ, ಅವರ ಮಧ್ಯದಲ್ಲಿ ಪೌಲನು ಹೋಗ್ತದಾನೆ. ಜ್ಞಾನವಂತರು, ವಿಜ್ಞಾನಿಗಳು, ಸೈಂಟಿಸ್ಟ್ಗಳು, ಶಾಸ್ತ್ರಿಗಳು, ಪರಿಶೋಧಕರು. ಅಂದರೆ ಆ 100 ವರ್ಷ ಆ ದೊಡ್ಡ ಪಟ್ಟಣದಲ್ಲಿ ಭಯಂಕರವಾಗಿ ವಿಸ್ತಾರವಾಗಿಬಿಟ್ಟದ. ಆ ಪಟ್ಟಣ ದೊಡ್ಡ ಪಟ್ಟಣ ವಿಸ್ತಾರ ಆಗಿಬಿಟ್ಟದ. ಆ ಪಟ್ಟಣದಲ್ಲಿ ಆತನ ಪ್ರಸಂಗಗಳು ಎಲ್ಲಿ ಏನು ಪ್ರಸಂಗಿಸಬೇಕು, ಎಲ್ಲಿ ಏನು ಉಪದೇಶ ಮಾಡಬೇಕು, ಎಲ್ಲಿ ಯಾವ ಥರ ನಾನು ದೇವರ ಮಕ್ಕಳನ್ನ ದೇವರ ಕಡೆಗೆ ತಿರುಗಿಸಿಕೊಳ್ಳಬೇಕು ಎಂಬುದಾಗಿ ಎಷ್ಟು ಯೋಚನೆ ಮಾಡಿ ಪ್ರಸಂಗ ಮಾಡೋದಕ್ಕೆ ಪ್ರಾರಂಭ ಮಾಡ್ಯಾನಂದರೆ ಭಾಳ ದೊಡ್ಡ ಆಲೋಚನೆ ಪೌಲನು. ಅದಕ್ಕೆ ಅಲ್ಲಿ ಹೆಚ್ಚು ಯಾರಿದ್ದಾರೆ ಅಂದರೆ ಹಿಂದೂ ಸಂಪ್ರದಾಯದವರು, ಹಿಂದುತ್ವ ಸಂಬಂಧಕ್ಕೆ ಪಟ್ಟಂಥ ಶಾಸ್ತ್ರಗಳನ್ನು ಬೋಧಿಸುವವರು ಪ್ರವೀಣರಿದ್ದಾರೆ. ಹಾಗೆ ಮೋಶೆಗೆ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರವನ್ನು ಕುರಿತು ಮಾತಾಡುವವರು ಸಹ ಅನೇಕರು ಪ್ರವೀಣರಾಗಿದ್ದಾರೆ. ಆದರೆ ಇದನ್ನು ಓಲ್ಡ್ ಮ್ಯಾನ್ ಅಲ್ಲ, ಓಲ್ಡ್ ಮ್ಯಾನು ಶಾಸ್ತ್ರದಲ್ಲಿ ನಿಪುಣನು, ಅಂದರೆ ಧರ್ಮಶಾಸ್ತ್ರದಲ್ಲಿ ನಿಪುಣನು. ಧರ್ಮಶಾಸ್ತ್ರದಲ್ಲಿ ಎಲ್ಲವನ್ನು ಓದಿ ಪರಿಶೋಧನೆ ಮಾಡಿ ಎಲ್ಲ ಗ್ರಂಥಗಳನ್ನು ತಿರುಗಿ ಹಾಕಿರುವಂಥ ಓಲ್ಡ್ ಮ್ಯಾನು, ಅಂದರೆ ಓಲ್ಡ್ ಧರ್ಮಶಾಸ್ತ್ರದಲ್ಲಿರುವಂಥ ಎಲ್ಲವನ್ನು ಪರಿಶೋಧನೆ ಮಾಡಿದಂಥ ವ್ಯಕ್ತಿ ಪೌಲ. ಈ ಪೌಲನು ಅದಕ್ಕೆ 1 ಕೊರಿಂಥದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 23-24 ವಚನದಲ್ಲಿ ಏನಂತ ಸವಾಲು ಮಾಡ್ತಾನೆ ರೀ? ಈ ಲೋಕಜ್ಞಾನಿ
ಯಾರು? ಏನು ನೋಡ್ರಿ ಪ್ರೇರೆ, ಅಲ್ಲಿ ಮಾಡುವಂಥ ಪ್ರಸಂಗ ಎಂಥದ ಅನ್ನೋದ್ರ ಬಗ್ಗೆ ಶಾಸ್ತ್ರಿಯಲ್ಲಿ, ಜ್ಞಾನಿಯಲ್ಲಿ, ಈ ಲೋಕದ ತರ್ಕವಾದಿಯಲ್ಲಿ ಅಂತೇಳಿ ಪ್ರಸಂಗ ಮಾಡ್ತದನ್ರಿ. ಯಾಕೆ ಮಾಡ್ತದನಂದರೆ ಅನೇಕರು ಶಾಸ್ತ್ರವೇತದವರ ಇದ್ದಾರ್ರಿ. ಈ ಪ್ರಸಂಗ ಮಾಡುವುದಕ್ಕೋಸ್ಕರ, ಆ ಪಟ್ಟಣದ ಚರಿತ್ರೆಯನ್ನು ತಿಳಿಸುವುದಕ್ಕೋಸ್ಕರ, ಹಾಗೆ ಕ್ರೈಸ್ತರ ಸಭೆಯಲ್ಲಿ ಕೂಡ ಸ್ತ್ರೀಯರಿಗೆ ಮುಸುಗು ಹಾಕಿಕೊಳ್ಳಬೇಕಂತೇಳಿ ಯಾಕೆ ಹೇಳ್ತದನೆ? ಯಾಕೆ ಹೇಳ್ತದನ? ಆ ಮುಸುಗಿನ ಚರಿತ್ರೆ ಏನು ಏನ್ರಿ? ಆ ಒಂದು ಮುಸುಗಿನ ಚರಿತ್ರೆಯನ್ನು ಆ ಸಭೆಯಲ್ಲಿ ಸ್ತ್ರೀ ಪ್ರಸಂಗ ಮಾಡಬೇಕಾ ಮಾಡಬಾರ್ದ ಎಂಬುದಾಗಿ ಎಲ್ಲ ಜ್ಞಾನವಂತರು ಭಾಳಷ್ಟು ಜ್ಞಾನ ಅಂತ ಹೇಳ್ಕೊಂಡು ಕ್ರೈಸ್ತವರು ಸಹ ಮೋಸ ಹೋಗ್ತಾ ಇದ್ದಾರ. ಉಳಿದವರು ಸಹ ಬೈಬಲ್ ಮೇಲೆ ತಿರುಗಿ ಬೀಳುವವರು ಕೂಡ ಇದ್ದಾರ. ಅದಕ್ಕಾಗಿ ಪೌಲನು ಸವಾಲಾಗಿ ಮಾತಾಡಿದ್ದಾನೆ. ಶಾಸ್ತ್ರಿಯಲ್ಲಿ, ಈ ಲೋಕದ ತರ್ಕವಾದಿಯಲ್ಲಿ, ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಈ ಲೋಕದ ತರ್ಕವಾದ ಎಲ್ಲಿ ಅಂತ ಪ್ರಶ್ನೆ ಮಾಡ್ತದನಂದರೆ, ಅಷ್ಟು ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಿಕೊಂಡನಂದರೆ 3 ದಿನಗಳ ಕಾಲ. ಆ 3 ದಿನಗಳು ಎಲ್ಲಿ ಗೊತ್ತಾ? ಕಣ್ಣು ಇಲ್ಲದೆ ಕಾರಣ, ಕಣ್ಣು ಕಾಣದೆ ಇರುವಂಥ ವೇಳೆ ಸಮಯದಲ್ಲಿ ಆತನು ಪಶ್ಚಾತ್ತಾಪ ಪಡ್ಲಿಕ್ಕೆ ಹಚ್ಚನ್ರಿ, ಕಣ್ಣೀರು ಸುರಿಸ್ಲಿಕ್ಕೆ ಹಚ್ಚನ. ಪ್ರಭುವಿಗೆ ಎಂಥ ದ್ರೋಹ ಕೆಲಸ ಮಾಡಿದನಲ್ಲ ಅಂತೇಳಿ. ಅವಾಗ ಹೇಳ್ತದನ ಪ್ರಭು, ಏನಂತ ಹೇಳ್ತದನೋ ಗೊತ್ತರಿ? ಹಾಗೆ 9ನೇ ಅಧ್ಯಾಯ ನಾವು ಓದ್ಕೊಂಡಿವಲ್ರಿ, ಕಣ್ಣು ಓದನಂತಾರೆ, ಕೆಳಗಡೆ ಹೋದ್ರಿ ನೋಡಿ ಏನಂತ ಹೇಳ್ತದನೆ. 10ನೇ ವಚನವನು, ದಮಸ್ಕದಲ್ಲಿ ಅನ್ಯನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನ ದರ್ಶನದಲ್ಲಿ ಅನ್ಯನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೆ, ಈಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನು ವಿಚಾರಿಸಿ ಅವನ ಪ್ರಾರ್ಥನೆ ಮಾಡುತ್ತಾನೆ. ಮತ್ತು ಅನ್ಯನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಅನ್ಯನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೈವ ಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದ್ದಾನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಅಂಥವನಿಗೆ ಹೋಗಿ ಕಣ್ಣು ಕೊಡಂತ ನೀನು ಹೇಗೆ ಹೇಳ್ತಿ ಪ್ರಭು ಅಂತ ಕೇಳ್ತದನ್ರಿ. ಹೇಗೆ ಹೇಳ್ತಿ? ಅನೇಕರಿಗೆ ಕೇಡು ಮಾಡ್ಯಾನಲ್ಲ, ಸಾಯಿಸನಲ್ಲ, ಚಿತ್ರಹಿಂಸೆ ಕೊಟ್ಟಾನಲ್ಲ, ಇವಾಗ ನೀನು ಅಂಥ ವ್ಯಕ್ತಿಗೆ ಹೋಗಿ ಕಣ್ಣು ಕೊಡುವಂತ ಯಾಕೆ ಹೇಳ್ತಾ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದಾಗ ಕೆಳಗಡೆ ಹೇಳ್ತದ ನೋಡ್ರಿ. ಏನಂತ ಹೇಳ್ತದನಂದ್ರೆ, ಹೋದ್ರಮ್ಮ ಮತ್ತು ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅಂದರೆ 3 ದಿನಗಳ ಕಣ್ಣು ಕಾಣದೇ ಇರುವಂಥ ವೇಳೆ ಸಮಯದಲ್ಲಿ ಆತನ ಒಂದೇ ನಿರ್ಧಾರ ಆಗಿಬಿಟ್ಟದ್ರೆ, ಯೇಸು ಕ್ರಿಸ್ತು ಏನು ಅನ್ಕೊಂಡನು ಅದೇ ಸೇಮ್ ಟು ಸೇಮ್ ಮನುಷ್ಯನ ಒಳಗಡೆ ಅನ್ಯ ಜನಗಳಿಗೆ, ಇಸ್ರಾಯೇಲರಿಗೆ, ಯೆಹೂದ್ಯರಿಗೆ ಎಲ್ಲರಿಗೂ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಒಂದು ಆಯುಧ ಅದು. ದೇವರು ಯೇಸ್ವಾಮಿ ಏನು ಅನ್ಕೊಂಡನು, ಆತನು ಕೂಡ 3 ದಿನಗಳ ಕಾಲದಲ್ಲಿ ಸತ್ತರೂ ಸರಿ, ಬದುಕಿದರೂ ಸರಿ, ಇನ್ನು ನನ್ನ ಕುತ್ತಿಗೆಯಲ್ಲಿ ಉಸಿರಿರೋ ತನಕ ನಾನು ಮಾಡಿರುವಂಥ ತಪ್ಪುಗಳಿಗೆ, ನಾನು ಮಾಡಿರುವಂಥ ಪಾಪಕ್ಕೆ ಪ್ರಾಯಶ್ಚಿತ್ತಾಪ ಪಟ್ಟುಕೊಂಡು ನನಗೆ ನಾನೇ ಶಿಕ್ಷೆ ಹಾಕಿಕೊಳ್ಳಬೇಕು. ನನಗೆ ನಾನೇ ಶಿಕ್ಷೆ ಹಾಕಿಕೊಂಡ ಕ್ರಿಸ್ತನ ಸೇವೆಯಲ್ಲಿ ಹೇಗೆ ಮಾಡಿದ ಪ್ರೇರೆ 1 ದಿನ ಅದರ ರಷ್ಟು ತಗೊಂಡ ಪೌಲನು? ಎಲ್ಲಾದರೂ ನೆಮ್ಮದಾದಂಥ ಜೀವಿತವನ್ನು ಕಳೆದನ ಪೌಲನು? ಇಲ್ಲ. ವೃದ್ಧಾಪದಲ್ಲಿದ್ದರೂ ಸರಿ ಕೆಲಸ, ಜೈಲಲ್ಲಿದ್ದರೂ ಕೆಲಸ, ಹೊರಗಡೆ ಇದ್ದರೂ ಕೆಲಸ, ಹೊಡೆದ್ರೂ ಕೆಲಸ, ಒಂದು ಕಡಿಮೆ 40 ಏಟು ಹೊಡೆದ್ರೂ ಸಹ ಕೆಲಸ, ಮತ್ತು ಅದೇ ಪಟ್ಟಣಕ್ಕೆ ಬಂದು ದೇವರ ಕೆಲಸ. ಯಾಕಂದರೆ ಆತನು ಮಾಡಿರುವಂಥ ತಪ್ಪುಗಳಿಗೆ ಶಿಕ್ಷೆ ಹಾಕಿಕೊಂಡು ಬದುಕಿದ ಪ್ರೇರೆ ನಿಜ ರೀ. ದಾವಿದನು ಮಹಾರಾಜನ ಮುಂದೆ 3 ಶಿಕ್ಷೆಗಳು ಇಟ್ಟಾಗ 3ರಲ್ಲಿ, ದೇವ, ನಾನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಕೊಂಡಿದ್ದೀನಲ್ಲ ಪ್ರಭು, ನೀನು ಕರುಣಾಮಯನಲ್ಲ, ಜನರ ಕೈಗೆ ನನ್ನ ಒಪ್ಪಿಸಬೇಡ, ನನ್ನ ಗೌರವ ಹೋಗಿಬಿಡ್ತದ, ನಾನು ರಾಜ್ಯೋಲ ಅರಸನಲ್ಲ, ನನ್ನ ಗೌರವ ಹೋದರೆ ನಿನ್ನ ಗೌರವ ಹೋದಂಗಲ್ಲ ತಂದೆ, ನೀನು ನೇಮಕ ಮಾಡಿದಲ್ಲ, ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಕ್ಷಮಾಪಣೆ ಕೇಳಿದ ನಂತರನೇ ಇಸ್ರಾಯೇಲರಿಗೆ ಆ ವಾದಿ ಉಂಟಾಯಿತು.
ಇಸ್ರಾಯೇಲರಿಗೆ ಆ ವಾದಿ ಉಂಟಾದಾಗ ಸುಮಾರು 70,000 ಜನರವರೆಗೂ ಬಹಳಷ್ಟು ಜನರು ನಷ್ಟ ಹೋದರು. ಮತ್ತು ಇಸ್ರಾಯೇಲರ ವಿಷಯದಲ್ಲಿ ಆಲೋಚನೆ ಮಾಡಿಕೊಂಡು ದಾವೀದ ಮಹಾರಾಜನು ಓಡಿ ಬಂದ, ಅಯ್ಯೋ ಪ್ರಭು 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 ಪ್ರಭು, ಆ ಜನಗಣತಿಯನ್ನು ಮಾಡಿಸಿದವನು ನಾನಲ್ಲ, ಆ ಕಾನೇಶ್ವರಿಯನ್ನು ಬರೆಸಿದವನು ನಾನಲ್ಲ, ನಾನು ಮಾಡಿದ ತಪ್ಪಿಗೆ ಈ ಕುರಿಗಳಿಂತಿರುವ ಇಸ್ರಾಯೇಲರಿಗೆ ಯಾಕಯ್ಯ ಶಿಕ್ಷಿಸ್ತಿದೆ? ನನ್ನ ತಪ್ಪುಗಳಿಗೆ ತಕ್ಕಂತೆ ನನ್ನ ಮನೆಯವರನ್ನು ಶಿಕ್ಷಿಸು, ನನಗೆ ನಾನೇ ಶಿಕ್ಷೆ ಹಾಕಿಕೊಳ್ಳುತ್ತೇನೆ ದೇವ, ಇನ್ನು ಮುಂದೆ ತಪ್ಪು ಮಾಡಲ್ಲ ದೇವ, ಇನ್ನು ನಿನ್ನಿಷ್ಟ ಪ್ರಕಾರ ಬದುಕ್ತೇನೆ ದೇವ ಅಂತೇಳಿ ತನಗೆ ತಾನೇ ಶಿಕ್ಷೆ ಹಾಕಿಕೊಂಡನ ತನಗೆ ತಾನೇ ಶಿಕ್ಷೆ ಹಾಕಿಕೊಂಡನ. ತಾನು ಮಾಡಿರುವಂಥ ಪಾಪಕ್ಕೆ ತಾನೇ ಶಿಕ್ಷೆ ಹಾಕಿಕೊಂಡ. ನಾನು ಮಾಡಿದ್ದು ತಪ್ಪೇ ನಿಜ, ಆದರೆ ಈ ತಪ್ಪಿನಿಂದ ಉಪಯೋಗ ಹುಡ್ಕೊಳ್ಬೇಕಂದ್ರೆ ದೇವ ನಾನು ನಿನ್ನಲ್ಲಿ ನೆಲೆಯಾಗಿರಬೇಕು, ಭಯಭಕ್ತಿಯಿಂದ ಬದುಕಬೇಕು, ಯಾರು ಮನಸ್ಸು ನೋಯಿಸಬಾರ್ದು, ನನ್ನನ್ನು ಕ್ಷಮಿಸ್ಬಿಡು, ನಿನ್ನ ಚಿತ್ತ ನಿನ್ನ ಇಷ್ಟವನ್ನು ನೆರವೇರಿಸಿ, ನಿನ್ನ ಮುಂದೆ ನಾನು ತಪ್ಪು ಮಾಡಲ್ಲ. ದಾವೀದನ್ರಿ, ಆಲೋಚನೆ ಮಾಡ್ರಿ, ದಾವೀದನ ಜೀವಿತ ಈ ರೀತಿಯಾಗಿದ್ರೆ ಪೌಲನ ಜೀವಿತ 3 ದಿನಗಳ ಒಳಗಾಗಿ ಕಣ್ಣು ಕಾಣದೆ ಎಲ್ಲವನ್ನು ಪರಿವರ್ತನೆ ಮಾಡಿಕೊಂಡು ತನ್ನಷ್ಟಕ್ಕೆ ತಾನು ಡಿಸೈಡ್ ಮಾಡಿಬಿಟ್ಟ. ಯಾವಾಗಾದರೂ ಮಿಂಚಿನಿಂದ ನೆಲಕ್ಕೆ ಬಿದ್ದ ತಕ್ಷಣನೇ ಅಯ್ಯ ನೀನು ಯಾರಿಗೆ ಹಿಂಸೆ ಪಡಿಸಿಕೊಂಡಿದ್ದೀವಿ ಆ ಏಸೆ ನಾನಂತ ಹೇಳಿದ ಅಂದು ಡಿಸೈಡ್ ಆದ ನೆಲಕ್ಕೆ ಬಿದ್ದುಕೊಂಡು ಕೆಸಿ ಮತ್ತು ನಾನು ಎದ್ದಿನಂದರೆ ಬದುಕಿನಂದರೆ ಅದು ನನ್ನ ಪ್ರಾಣ ತ್ಯಾಗ ಎಲ್ಲ ಕ್ರೈಸ್ತನ ಸೇವೆ ನಿಮಿತ್ತವಾಗಿ ಅಂತೇಳಿ ಡಿಸೈಡ್ ಆದ. ಇವತ್ತು ಕ್ರೈಸ್ತವರು ನಾವು ಹೇಳ್ರಿ, ನಾವು ಮಾಡಿರುವಂಥ ತಪ್ಪುಗಳಿಗೆ ನಾವು ಶಿಕ್ಷೆ ಹಾಕ್ಕೊಂಡ್ವೆ ಹೇಳ್ರಮ್ಮ, ಹಾಕ್ಕೊಂಡ್ವೆ. ಏನು ಪ್ರಾರ್ಥನೆ ಮಾಡ್ತೀವಿ ನಾವು, ದೇವರೇ ಕ್ಷಮಿಸ್ಬಿಡಿ, ದೇವರೇ ಕ್ಷಮಿಸ್ಬಿಡಿ, ದೇವ್ರೆ ಅಮ್ಮ ನಿಮ್ಮನ್ನು ಕ್ಷಮಿಸಿದ್ದು ಯಾವಾಗೋ ಕ್ಷಮಿಸ್ಬಿಟ್ಟಿನಮ್ಮ ಮಕ್ಕಳೇ, ಮತ್ತೆ ಕ್ಷಮಿಸ್ಬೇಕಾ ಏನ್ರಿ? ನಿಜ ರೀ, ನಮಗೆ ನಾವು ಶಿಕ್ಷೆ ಹಾಕಿಕೊಳ್ಳುತ್ತಾ ಇಲ್ಲ. ನಮಗೆ ನಾವು ಹೇಗೆ ಶಿಕ್ಷೆ ಹಾಕಿಕೊಳ್ಳಬೇಕು? ಅದಕ್ಕೆ ನಮಗೆ ಬಾಧೆಗಳು, ಸಾಲದ ಸೈಡ್ ಒಂದು, ಕುಟುಂಬದಲ್ಲಿ ಕಷ್ಟ ಒಂದು, ಒಬ್ಬೊಬ್ಬರು ಮಾತು ಕೇಳಲ್ಲ, ಕೇಳಿದರೂ ಸಹ ಇರಲ್ಲ, ಎಲ್ಲ ಪ್ರಾಬ್ಲಮ್ನಲ್ಲಿ ನಾವು ಯಾಕೆ ಸಿಕ್ಕಾಕೊಳ್ತು ಅಂದರೆ ನಮ್ಮಲ್ಲಿ ಎಲ್ಲೋ ಒಂದತ್ರ ಪ್ರಾಬ್ಲಮ್ ನಡೆದಿದೆ, ಅದನ್ನು ನಾವು ಸರಿಪಡಿಸಿಕೊಳ್ಳುತ್ತಾ ಇಲ್ಲ. ಈಗ ನಾವೇನು ಮಾಡಬೇಕು? ನಾವು ದಿನೇ ನೂತನವಾಗಿ ಬೆಳಿಬೇಕಂದ್ರೆ ದಿನೇ ಏನು ಮಾಡ್ಬೇಕಂದ್ರೆ ತಗ್ಗಿಸಿಕೊಳ್ಳಬೇಕು, ದೇವರ ಹತ್ರ ತಗ್ಗಿಸಿಕೊಳ್ಳಬೇಕು. ದೇವರೇ ಕ್ಷಮಿಸು ದೇವ, ನೀನು ಕೊಟ್ಟಿರುವಂಥ ಆಶ್ ಇವತ್ತು ದಿನ ನಾವು ಕುಂತೀವಂದರೆ ನಾಳಿನ ದಿನ ನಮಗೆ ಬರ್ತಾ ಇದೆ ಅಂದರೆ ನಿಜವಾಗಲ್ರಿ ಅದು ಗಾಡ್ ಗಿಫ್ಟು, ದೇವರು ಕೊಟ್ಟಂಥ ಗಿಫ್ಟು ಒಂದು ದಿನ. ನಿಜ ರೀ, ಇವತ್ತಿನ ದಿನದಲ್ಲಿ ಪಾಪದ ವಿಷಯದಲ್ಲಿ ಎಷ್ಟೋ ಘೋರವಾದಂಥ ಕೃತ್ಯಗಳನ್ನು ನಡೀತಾ ಇದ್ದಾವೆ ರೀ. ನಿಜ, ಇವತ್ತು ಶಾರೀರಿಕ ಆಶ್ರಯಗಳಿಗಾಗಿ ಇವತ್ತಿನ ದಿನದಲ್ಲಿ ಅನ್ಯ ಜನರು ಯಾವ ರೀತಿಗೆ ಮರಣಿಸ್ತಾ ಇದ್ದಾರೆ ಅಂದರೆ ನಿಜ ರೀ. ಮೊನ್ನೆ ದಿನದಲ್ಲಿ ನೋಡ್ರಿ, ಒಬ್ಬ ತಾಯಿ ಏನ್ರಿ ಬಾಯ್ ಫ್ರೆಂಡ್ಗೂ ತನಗೂ ಮಧ್ಯದಲ್ಲಿ ಮಕ್ಕಳು ಅಡ್ಡಿ ಆಗ್ತಾರಂತೇಳಿ 2 ಮಕ್ಕಳನ್ನು ಸಾಯಿಸಿದಂಥ ತಾಯಿ ರೀ. ಏನ್ರಿ ಇದು ಪಾಪ ಅಲ್ಲ? ಮತ್ತು ಇಂಥ ಪಾಪ ಮಾಡುವವರಿಗೆ ಯಾರು ವಾಕ್ಯ ಉಪದೇಶವನ್ನು ಹಂಚುತ್ತಾರೆ ಹೇಳ್ರಿ? ಅದೇ ಶಿಕ್ಷೆ ನಾವು ಹಾಕ್ಕೊಳ್ಳಬೇಕು. ದೇವ ನಿಜ, ನಿನ್ನ ಮಾತುಗಳು ಕೇಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಕಲಿತಾ ಇದ್ದೀವಿ ಜ್ಞಾನ, ಆದರೆ ಇನ್ನೊಬ್ಬರಿಗೆ ನಾವು ತಿಳಿಪಡಿಸ್ತಾ ಇಲ್ಲ, ಇನ್ನೊಬ್ಬರಿಗೆ ನಾವು ಕಲಿಸ್ತಾ ಇಲ್ಲ, ಇನ್ನೊಬ್ಬರಿಗೆ ನಾವು ಸಾಕ್ಷಿಯಾಗಿ ನಿಲ್ಲಿಸ್ತಾ ಇಲ್ಲ ನಾವು ಎಂಬುದಾಗಿ ನಮ್ಮನ್ನು ಕುರಿತು ನಾವು ಪರಿಶೋಧನೆ ಮಾಡಿಕೊಂಡ್ರೆ ನಿಜವಾಗಲೂ ನಾವು ಶಿಕ್ಷೆ ಹಾಕಿಕೊಳ್ಳುತ್ತೀವ ಅಥವಾ ಹಾಕಿಕೊಳ್ಳಲಾರದವರ ಎಂಬುದಾಗಿ ನಮ್ಮನ್ನು ಕುರಿತು ನಮಗೆ ಅರ್ಥ ಆಗ್ತದೆ ರೀ. ಮನುಷ್ಯನು ಮಾಡಿದಂಥ ಪಾಪಕ್ಕೆ ಶಿಕ್ಷೆ ಅಂದರೆ ದೇವರಿಂದ ಬರುವಂಥ ಶಿಕ್ಷೆದಕ್ಕಿಂತ ಮುಂಚಿತವಾಗಿ ನಮಗೆ ನಾವೇ ಶಿಕ್ಷೆ ಹಾಕ್ಕೊಂಡ್ರೆ ಆ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಳುತ್ತೀವಿ ಪ್ರೇರೆ. ಯಾವ ಶಿಕ್ಷೆಯಿಂದ? ದೇವರ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಳುತ್ತೀವಿ. ಯಾಕಂದ್ರೆ ನಾವು ಪ್ರಾಯಶ್ಚಿತ್ತಾಪ ಪಟ್ಟು ತಂದೆ ನಾವು ಮಾಡಿರುವಂಥ ತಪ್ಪಿಗೆ ನಿನ್ನ ಕೆಲಸವನ್ನೇ ಮಾಡುತ್ತೀವಿ. ದಾವೀದನಿಗೆ ಮೂರು ವಿಧವಾದಂಥ ಶಿಕ್ಷೆ ಇಟ್ಟರೆ ಅದರಲ್ಲಿ ತಾನು ತಪ್ಪಿಸಿಕೊಂಡ. ಕ್ಷಮಿಸಂತ ಹೇಳ್ದ, ನನ್ನ ಗೌರವವನ್ನು ಹಾಳು ಮಾಡಬೇಡ ದೇವರೇ, ಆ ಕತ್ತಿಗೆ ನನ್ನನ್ನು ಬಲಿಯಾಳು ಮಾಡಬೇಡ ದೇವರೇ ಅಂತ ಹೇಳ್ದ. ಮತ್ತೆ 3 ವರ್ಷ ಆ ಬರಗಾಲವನ್ನು ಬರೋದು ಬೇಡ ಅಂತ ಹೇಳ್ದ. ತದನಂತರ ಇಸ್ರಾಯೇಲರಿಗೆ ವಾದಿ ಉಂಟಾಯಿತು. ಆ ವಾದಿಯಿಂದ ಪಾರಾಗಬೇಕಂದ್ರೆ ಮತ್ತೆ ಯಜ್ಞವೇದವನ್ನು ಕಟ್ಟಿಸಿ ಸೌದಿಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಕುಂದಿರಿಸಿ ಯಜ್ಞವನ್ನು ಅರ್ಪಿಸಿದ. ದೇವರು ಸಮಾಧಾನವಾಗಿ ದೇವದೂತನು ಮರಳಿ ಹಿಂದಕ್ಕೆ ಹೋದರೆ ತನಗೆ ತಾನು ಶಿಕ್ಷೆ ಹಾಕಿಕೊಂಡ. ತದನಂತರ ಅಧ್ಯಾಯ ಓದಿಕೊಳ್ಳ್ರಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ ಓದಿಕೊಡ್ರಿ, ಪರಿಪೂರ್ಣವಾಗಿ ಓದಿಕೊಳ್ಳ್ರಿ ಪ್ರೇರ್, ನಿಮ್ಗೆ ಅರ್ಥ ಆಗೋಗ್ಬಿಡ್ತದ್ರಿ. ನಿಜವೇ
ನಿಜ ರೀ ಪ್ರಿಯರಾದಂಥ ದೇವ್ರ ಮಕ್ಕಳು, ನಮಗೆ ನಾವು ಯಾವಾಗಾದರೂ ಶಿಕ್ಷೆ ಹಾಕಿಕೊಳ್ತು ಅವಾಗ ನಾವು ಜಯಿಸ್ತೀವಿ, ಈ ಲೋಕವನ್ನು ಸಹ ಜಯಿಸ್ತೀವಿ ಪ್ರೇರೆ. ಸೋದರ ಹೇಳಿದ ಕುಶಲ್ ಬ್ರದರ್ ತುಂಬ ಅದ್ಭುತವಾದಂಥ ಚರಿತ್ರೆ, ಯೆಫ್ತಾಹನ ಚರಿತ್ರೆ. ಯೆಫ್ತಾಹನ ಜಯ ಹೊಂದಬೇಕಂದ್ರೆ ಯೆಫ್ತಾಹನ ಹಿಂದೆ ಇರುವಂಥ ಸೋದರರೆಲ್ಲರೂ ತಪ್ಪು ಮಾಡಿದರು. ತಪ್ಪು ಮಾಡಿದ ನಂತರ ಆ ತಪ್ಪನ್ನು ಹಿಂದಕ್ಕೆ ತೆಕ್ಕಿಕೊಂಡ್ರು. ಅಣ್ಣ ತಪ್ಪಾಗಿ ಹೋಗ್ಬಿಟ್ಟದ, ನೀನು ಇಲ್ಲಾಂದರೆ ಅಮ್ಮನಿಯರ ಕೈಯಲ್ಲಿ ಇಸ್ರೇಲ್ರ ಸಂತಾನವು ನಾವು ಸಂತಾನವು ನಾಶನ ಆಗಿ ಹೋಗ್ಬಿಡ್ತೀವಣ್ಣ, ನೀನು ಬರಬೇಕಣ್ಣ ಅಂತ ಹೇಳ್ತಾರೆ. ಆಗ ಯೆಫ್ತಾಹನ ಏನಂತ ಹೇಳ್ತಾನೆ, ಓ ಡೂಪ್ಲಿಕೇಟ್ ಮಾತಾ ಇವು, ಕೇಳಿ ಮಾಡ್ತಾರೆ ಮಾತು ಹಂಗೆ ಇರ್ತದೆ ಬೈಬಲಲ್ಲಿ. ನನ್ನ ಮಾತಲ್ಲ, ಉಭಯಕಾರವಾದ ಮಾತುಗಳು ಬೇಡಪ್ಪ ಇಲ್ಲೇ ನನ್ನ ಮುಂದೆ ಅಂತ ಹೇಳ್ತದನ. ಡೂಪ್ಲಿಕೇಟ್ ಮಾತು ಬೇಡಪ್ಪ ಅಂತ ಹೇಳ್ತದನ. ಅವರು ಪರಿವರ್ತನೆ ಮಾಡ್ಕೊಂಡು ಬಂದುಬಿಟ್ಟಾರ. ತಪ್ಪು ನಿಜ, ನಾನು ತಪ್ಪು ಮಾಡಿಬಿಟ್ಟಿವಿ, ಈಗ ನಾವು ತಪ್ಪು ಮಾಡಿಬಿಟ್ಟಿವಿ, ಅಪಜಯವನ್ನು ಹೊಂದುತ್ತೀವಿ. ಈ ಅಪಜಯ ಹೊಂದಬಾರ್ದಂದರೆ ಪರಾಕ್ರಮಶಾಲಿ ಆಗಿರುವಂಥ ಯೆಫ್ತಾಹನ ಬಳಿಗೆ ಹೋಗಬೇಕು. ಫಿಲಿಸ್ಟಿಯರಾಗಿರ್ಬೋದು, ಅಮ್ಮನಿಯರನ್ನಾಗಿರ್ಬೋದು, ಮೂಯಾಂಬರನ್ನಾಗಿರ್ಬೋದು, ಈ ಮೂವರನ್ನ ಇವ್ರಿಗೆಲ್ರಿಗೂ ಎದುರು ನಿಂತು ಓಡಿಸುವಂಥ ವ್ಯಕ್ತಿ ಯಾರಂದ್ರೆ ಆ ಯೆಫ್ತಾಹನ ಮಾತ್ರ. ಆ ಯೆಫ್ತಾಹನ ಇಲ್ಲಾಂದ್ರೆ ಅವರೆಲ್ಲರೂ ದೇವರು ಅವ್ರ ಕೈಗೆ ಒಪ್ಪಿಬಿಟ್ಟಾನ ಹೇಳಿ. ಮತ್ತು ದೇವರು ಯೆಫ್ತಾಹನ ಮುಖಾಂತರವಾಗಿ ಜಯ ಹೊಂದಿಸ್ತಾನೆ. ಕಾರಣ ಏನಂದರೆ ಯೆಫ್ತಾಹನನ್ನು ಯಾರಾದರೂ ನೀನು ಪರ ಸ್ತ್ರೀಯಲ್ಲಿ ಹುಟ್ಟಿದವನು, ನನ್ನ ತಂದೆ ಮನೆಯಲ್ಲಿ ನಿನಗೆ ಪಾಲು ಸಿಕ್ಕುವುದಿಲ್ಲ ಅಂತೇಳಿ ಹೊರಗೆ ಕಳಿಸಿದ್ರು, ಅವರೇ ಮರಳಿ ಬರ್ತಾರಿಲ್ಲ ಬರ್ತಾರ. ಅವತ್ತ್ಯಾಕೆ ಕಳಿಸಿದ್ರಿ ನೀವು ನನ್ನ? ಯೆಫ್ತಾಹನ ಪ್ರಶ್ನೆ ಮಾಡ್ತಾನೆ, ಅವತ್ತ್ಯಾಕೆ ಕಳಿಸಿದ್ರಿ ನನ್ನ ಅಂದಾಗ, ಇಲ್ಲ ತಪ್ಪಾಗಿಬಿಟ್ಟದ, ಆ ತಪ್ಪಿಗೆ ನಾವೇ ಶಿಕ್ಷೆ ಹಾಕಿಕೊಂಡಿವಿ, ಕ್ಷಮಿಸು ನಮ್ಮನ್ನು, ನಿನ್ನನ್ನು ನಾಯಕನಾಗಿ ಮಾಡ್ತೀವಿ, ಅಧಿಕಾರನಾಗಿ ಮಾಡ್ತೀವಿ. ಮಾಡ್ತಾರೆ. ಈ ಉಭಯಕಾರವಾದ ಮಾತು, ಈ ಡೂಪ್ಲಿಕೇಟ್ ಮಾತುಗಳು ನನ್ನ ಬೇಡಪ್ಪ ಅಂತ ಹೇಳ್ತದೆ. ಯಾಕಂದರೆ ಯೆಫ್ತಾಹನಿಗೆ ಮುಂದೆ ನಡೆದಿರುವಂಥ ಚರಿತ್ರೆ ರೀ. ಆಗ ಯೆಫ್ತಾಹನಿಗೆ ನಂಬಿಕೆ ಬರ್ತದೆ. ನಂಬಿಕೆ ಬಂದ ನಂತರನೇ ಯೆಫ್ತಾಹನನು ಎಲ್ಲ ಅರಸರಿಗೆ ದೂತರನ್ನು ಕಳಿಸ್ತಾನೆ, ತನ್ನ ಮನುಷ್ಯರನ್ನು ಕಳಿಸ್ತಾನೆ. ಏನು ನಿನ್ನ ಡಿಸಿಷನ್, ನಿರ್ಧಾರ ನೀನೇ ಮಾಡ್ಕೋ. ಮೂಯಾಂಬರಿಗೂ, ಅಮ್ಮನಿಯರಿಗೂ, ಫಿಲಿಸ್ಟಿಯರಿಗೂ ಕೆಲವರು ಸರಿತಾರ, ಈ ಅಮ್ಮನಿಯವರು ಸರಿಯಲ್ಲ, ನಿಲ್ಲುತ್ತಾರ. ನಿಂತಾಗ ಒಂದೇ ಒಂದು ಪ್ರಾರ್ಥನಾ, ತಂದೆ, ಪರಲೋಕದಲ್ಲಿರುವ ತಂದೆ, ನನ್ನನ್ನು ಇಲ್ಲಿವರೆಗೂ ಪರಾಕ್ರಮಶಾಲಿಯಾಗಿ ನಡೆಸಿದ್ದೆ, ಇನ್ನು ಮುಂದೆ ಸಹ ನೀನು ನಡೆಸ್ತಿದೆ ಅಂತೇಳಿ ನಾನು ನಂಬುತ್ತಾ ಇದ್ದೀನಿ. ಈಗ ನಾನು ಯುದ್ಧಕ್ಕೆ ಹೊರಡ್ತಾ ಇದ್ದೀನಿ. ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ ಒಂದು ವೇಳೆ ಯುದ್ಧವನ್ನು ಜಯಿಸಿಕೊಂಡು ನನ್ನ ಮನೆಗೆ ನಾನು ಬಂದರೆ, ನನ್ನ ಬಾಗಿಲಿನಿಂದ ಯಾವ ಪ್ರಾಣಿಯಾದರೂ ಹೊರಗಡೆ ಬರ್ತದೋ ಅದು ನಿನ್ನದೇ, ನಾನು ನಿನಗೆ ಅರಿಕೆ ಮಾಡ್ತಾನೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಹೊರಟು ಹೋಗ್ಬಿಡ್ತಾನ್ರಿ. ಯುದ್ಧದಲ್ಲಿ ಜಯನೇ ಜಯ. ಯಾರಿಗೆ? ಯೆಫ್ತಾಹನಿಗೆ. ಜಯ ಹೊಂದಿದ ನಂತರ ಆ ಜಯಿಸಿಕೊಂಡು ಕೇಸಿ ತಿರುಗಿ ಮರಳಿ ಬರ್ತಾನ ಇರೋ ಒಬ್ಬ ಕುಮಾರ್ತಿ ಮಗಳರಿ, ದಮ್ಮಡಿ ಹೊಡೆಯುತ್ತಾ, ನೆಟ್ಟವಾಡ್ತಾ, ಕುಣಿಯುತ್ತಾ, ಹಬ್ಬ ಏನು ಡ್ಯಾನ್ಸ್ ಮಾಡಿಕೊಂಡು ಎದುರು ಬರ್ತಿದ್ರೆ ಮೈ ಮೇಲಿರುವಂಥ ಬಟ್ಟೆಯನ್ನು ಮಗಳನ್ನು ನೋಡಿ ಅರಿದುಕೊಂಡು ಬಿಡ್ತಾನ್ರಿ. ಮೈ ಮೇಲೆ ಶರ್ಟು ಎಲ್ಲ ಕಲಾಸ್ ಪೀಸ್. ಅಯ್ಯೋ ನನ್ನ ಮಗಳೇ, ಏನಮ್ಮ ನೀನು ಮಾಡಿದ್ದು? ನಾನು ಅರಿಕೆ ಮಾಡಿಕೊಂಡು ಬಿಟ್ಟಿನಿ, ನನ್ನ ತಂದೆಗೆ ಅರಿಕೆ ಮಾಡಿಬಿಟ್ಟಿನಿ. ನಾನು ಒಂದು ವೇಳೆ ಯುದ್ಧದಲ್ಲಿ ಜಯಿಸಿಕೊಂಡು ನಾನು ಮರಳಿ ನನ್ನ ಮನೆಗೆ ಬಂದರೆ, ನನ್ನ ಮನೆ ಬಾಗಿಲಿಂದ ಯಾವ ಪ್ರಾಣಿ ಆದರೂ ಬರ್ತೋ ಅದು ನಿನ್ನದೇ, ಅದು ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿಬಿಟ್ಟಿದ್ದೀನಿ ಅಂದಾಗ ಮಗಳು ತಂದೆ ಅರಿಕೆಯನ್ನು ತೆಗೆಯಲಿಲ್ಲ. ಡ್ಯಾಡ್, ಆಯ್ತು, ನೀನೇನು ಅರ್ಕೆ ಮಾಡಿದ್ದು ಅದು ನನ್ನದೇ, ನಾನು ನೆರವೇರಿಸ್ತೀನಿ. ನೋಡಿದ್ರೆ ದೇವರ ಭಕ್ತಿ, ದೇವರ ಭಯ ಇದ್ದರೆ ಪ್ರೇರೆ, ದೇವರ ಭಕ್ತಿಯಲ್ಲಿ ಇದ್ದ ಯೆಫ್ತಾಹನು ನಿಜವಾಗ್ಲೂ ಜಯಿಸಿದ್ದಾರೆ. ನಿಜವಾಗ್ಲೂ ರೀ. ಯಾಕಂತಂದ್ರೆ ದೂರ ಹೋದ ಎಲ್ಲರೂ ಸರಿಸ್ಬಿಟ್ರು, ಆತನ ಬುಟ್ಟೆ ಹೋಗ್ಬಿಟ್ಟ ದೂರ. ಹೋದ ನಂತರನೇ ಒಬ್ಬತ್ತಿದ್ದುಕೊಂಡು, ದೇವರೇ ನೀನೇ ನನಗೆ ಶಾಶ್ವತ ಅಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ಭಯಭಕ್ತಲ್ಲಿ ಜೀವಿಸುವಂಥ ವ್ಯಕ್ತಿ ಮರಳಿ ಎಲ್ಲರೂ ಆತನ ಪಾದದ ಮೇಲೆ ಹಾಕಿದ ದೇವರು ಮತ್ತು ಜಯಿಸಿದ ನಾಯಕನಾದ ಪ್ರೇರೆ. ದಾವೀದನು ಸಹ ತನ್ನ ತಪ್ಪುಗಳನ್ನು ಸರಿದಿದ್ದುಕೊಂಡ, ತನಗೆ ತಾನು ಶಿಕ್ಷೆ ಹಾಕಿಕೊಂಡ, ಆತನು ಜಯಿಸಿದ. ಪೌಲು ಪ್ರಾಣ ತೆಗೆದುಕೊಂಡಿದ್ದ, ಪ್ರಾಣವನ್ನೇ ತೆಗಿಬೇಕಾದಂಥ ಹೋದಂತಾನು ಪ್ರಾಣ ಕೊಡುವುದಕ್ಕೆ ಡಿಸಿಷನ್ ಆದರೆ 3 ದಿನಗಳ ಕಾಲ ಕಣ್ಣು ಕಾಣದೇ ಇರುವುದಕ್ಕೋಸ್ಕರ ಎಲ್ಲ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟ. ಕಣ್ಣು ಮುಚ್ಚಿದರೆ ಹಿಂಸೆಗಳು ಕಾಣಕಚ್ಚವ, ಕಣ್ಣು ಮುಚ್ಚಿದ್ರೆ ತಾನು ಯಾರ್ಯಾರಿಗೆ ಹೊಡೆದನೋ ಅವೆಲ್ಲ ಕಾಣ್ತಾ ಇದ್ದಾವೆ. ಅಯ್ಯೋ, ನಾನು ಇಂಥ ದೊಡ್ಡ ಪಾಪ ಮಾಡಿದ್ದೀನಲ್ಲ, ಈಗ ನಾನು ಏನು ಶಿಕ್ಷೆ ಹಾಕ್ಕೊಳ್ಬೇಕು ಹೇಳು? ನಾನೆಲ್ಲರ ಪ್ರಾಣ ತೆಗೆದನಲ್ಲ, ನನ್ನ ಪ್ರಾಣ ಕೂಡ ಪ್ರಭುನಿಗೋಸ್ಕರ ಹೋಗ್ಬಿಡ್ಲಿ,
ಪ್ರಭುಗೋಸ್ಕರ ಬದುಕೋರ ಪ್ರಾಣ ನಾನು ತೆಗೆದ್ರೆ ಇನ್ನು ಮೇಲೆ ನಾನು ಆತನ ಸೇವೆಯಲ್ಲಿ ಬದುಕುತ್ತಾ ನನ್ನ ಪ್ರಾಣ ಆತನಿಗೋಸ್ಕರ ಹೋಗಲಂದ. ಅದೇ ಥರ ಪ್ರಾಣ ತ್ಯಾಗ ಮಾಡಿದ್ನ ಇಲ್ಲ ಹೇಳ್ರಿ? ಮಾಡಿದರೆ ಡಿಸೈಡ್ ಆಗಿಬಿಟ್ಟ. ಯಾವಾಗಾದರೂ ಡಿಸೈಡ್ ಆದ ಒಂದೇ ಸರಿ ರೀ. ಒಂದು ವಾರ ಹೇಳಿದ್ನ ಸುವಾರ್ತೆ. ಎಷ್ಟು ಸ್ವಾಮಿ? ಒಂದು 10 ದಿವಸ ಹೇಳಿದ್ನ, 15 ದಿವಸ ಹೇಳಿದ್ನ? ಎಷ್ಟು ಮಾತಾಡೇನು ಹೇಳ್ರಿ ಪೌಲನ ಜೊತೆ? 2 ಸೆಕೆಂಡ್ ಅಂತ ರಾಜು ಹೇಳ್ತದ. ನಿಜ, 2 ಸೆಕೆಂಡಿಗೆ ಎಷ್ಟು ಪವರಾ? ಆಲೋಚನೆ ಮಾಡ್ರಿ. 2 ಮಾತು. ಸೌಲ ನೀನು ಯಾಕಯ್ಯ ನನ್ನ ಹಿಂಸೆ ಪಡಿಸ್ತೀವಿ? ಒಂದು ರೈಟಾ? ಅಯ್ಯ ನೀನು ಯಾರ ಅಂದರೆ, ನೀನು ಯಾರನ್ನಾದರೂ ಹಿಂಸೆ ಪಡಿಸುವುದು ಕೊಂಡಿದ್ದು ಆ ಯೇಸುವೆ ನಾನು. 2 ಮಾತು. ಅಮ್ಮೋ ಕರ್ತನೆ ನೀನಾ, ನಿನಗೇ ಹಿಂಸೆ ಮಾಡಕಚ್ಚಿನ. ನಾವೇನೋ ತಿಂಗಳ ಬಂದು ವಾಕ್ಯಗಳು ಇಲ್ಲಿ ಹೇಳಿ ಹೋಗ್ತೀವಿ. ವಾರ ರಾಜು ಬ್ರದರ್, ಕುಶಲ್ ಬ್ರದರ್, ಮತ್ತು ಯೋಹಾನ್ ಬ್ರದರು, ಮನೋಹರ್ ಬ್ರದರ್ ವಾರ ಆರಾಧನೆ ನಡೆಸ್ತಾರೆ. ಸಿಸ್ಟರ್ ಎಲ್ಲರೂ ಸೇರಿಕೊಂಡು ಕೇಸಿ ಇರ್ರಿ. ಮತ್ತು ನಮ್ಮ ಮಾತುದರ ಏನಾದರೂ ಪ್ರಾಯಶ್ಚಿತ್ತಾಪ ಬರ್ತಾ ಇದೆಯಾ? ಆಲೋಚನೆ ಮಾಡ್ರಿ. ಇವರ ಜೀವಿತಗೂ ನಮ್ಮ ಜೀವಿತಗೂ ಏನು ಡಿಫ್ರೆಂಟು, ಏನು ವ್ಯತ್ಯಾಸ ಪ್ರೇರೆ? ನಾವು ಮಾಡಿರುವಂಥ ತಪ್ಪಿಗೆ ನಾವೇ ಶಿಕ್ಷೆ ಹಾಕಿಕೊಳ್ಳಬೇಕು. ಆ ಶಿಕ್ಷೆ ಯಾಕೆ ಹಾಕಿಕೊಳ್ಳಬೇಕಂದ್ರೆ ದೇವರಿಂದ ಬರುವಂಥ ಶಿಕ್ಷೆಗೆ ನಾವು ಒಳಗಾಗಬಾರದು. ದೇವರು ಶಿಕ್ಷಿಸ್ತಾನ. ಯಾವಾಗ ಶಿಕ್ಷಿಸ್ತಾನೆ ಹೇಳ್ರಿ? ನಾವು ಸತ್ತು ಹೋದ ನಂತರ ಶಿಕ್ಷಿಸ್ತಾನ. ಅಂದರೆ ನಮ್ಮ ಕುತ್ತಿಗೆಯಲ್ಲಿ ಉಸಿರಿನ ತನಕ ದೇವರು ನಮಗೋಸ್ಕರ ಎದುರು ನೋಡ್ತದನ. ತಮಗೆ ತಾವು ಅರ್ಥ ಮಾಡಿಕೊಳ್ತಾರೆ, ತಮ್ಮನ್ನು ಕುರಿತು ತಾವು ಶಿಕ್ಷೆ ಹಾಕಿಕೊಳ್ತಾರೇನಂತೇಳಿ, ತಮ್ಮನ್ನು ಕುರಿತು ತಾವು ಪರಿಶೋಧನೆ ಮಾಡಿಕೊಳ್ತಾರೇನಂತೇಳಿ ನಮ್ಮ ಬದಲಾವಣೆಗಾಗಿ ದೇವರು ದೀರ್ಘಾಶಾಂತಿಯಿಂದ ಇದ್ದಾನೆ ರೀ. ನಮ್ಗೆ ಯಾವಾಗಾದರೂ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೀವೋ, ನಮ್ಮ ತಪ್ಪುಗಳನ್ನು ನಾವು ತಿಳಿದುಕೊಂಡು ನಮಗೆ ನಾವು ಶಿಕ್ಷೆ ಹಾಕಿಕೊಂಡು ಬದುಕಿದಾಗ ನಿಜವಾಗಲೂ ಪ್ರೇರೆ ನಮ್ಮ ಕುಟುಂಬಗಳು ಕೂಡ ಚೊಕ್ಕವಾಗಿರ್ತವೆ ರೀ. ಚೊಕ್ಕವಾಗಿರ್ಬೇಕಂದ್ರೆ ನಮ್ಮನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಲೋಚನೆ ಮಾಡಿರಿ. ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳ್ರಿ ಪ್ರೇರೆ. ಮನುಷ್ಯನು ಮಾಡಿರುವ ಪಾಪಕ್ಕೆ ಶಿಕ್ಷೆ ಅಂದರೆ ದೇವರಿಂದ ಬರುವಂಥ ಶಿಕ್ಷೆಗೆ ಒಳಗಾಗಬಾರದಂದರೆ ನಮಗೆ ನಾವೇ ಶಿಕ್ಷೆ ಹಾಕಿಕೊಂಡು ಯೇಸು ಕ್ರಿಸ್ತವರ ಮರಣ ಪುನರುತ್ಥಾನವನ್ನು ಸರ್ವಲೋಕಕ್ಕೆ ಪ್ರಕಟಿಸುವವರಾಗಿರಬೇಕು ಪ್ರೇರೆ. ಇದು ದೇವರ ಆಜ್ಞೆ. ಆಲೋಚನೆ ಮಾಡಿರಿ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಸಮಯ ಬಹಳ ಆಗಿತ್ತಂತ ಅಂದುಕೊಳ್ಳುತ್ತೀನಿ. ಸರ್ವಶಕ್ತಿವಂತನಾದ ನಮ್ಮ ತಂದೆ ದೇವ ಪರಿಶುದ್ಧನೇ, ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಾ ಹೋದರೆ ಸಮಯನೇ ಕಾಣುವುದಿಲ್ಲ ತಂದೆ. ಹೌದು ದೇವ,